ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿಗಳೇ, ಬಹಳಷ್ಟು ಜನ ಕೆಸೆಟ್ ತಯಾರಿ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ನನ್ನ 2 ಇತಿಹಾಸ ಲೇಖನ ಕಲೆ ಕ್ಲಾಸ್ಗಳನ್ನು ಪುನೀತ್ ಟಿವಿ ಒಂದು ಯೂಟ್ಯೂಬ್ ಚಾನೆಲ್ದಲ್ಲಿ ಹಾಕಿರ್ತಕ್ಕಂಥದ್ದು. ಒಂದು ಹೆರಾಡಟಸ್ಸು, ಇನ್ನೊಂದು ಥುಸಿಡಿಡಸ್ನ ಬಗ್ಗೆ ಬಹಳಷ್ಟು ಜನ ವಿದ್ಯಾರ್ಥಿಗಳು ಕರೆ ಮಾಡಿ ಮೆಸೇಜ್ ಮಾಡಿ ಕೇಳಿದರು. ಸರ್, ಇತಿಹಾಸ ಲೇಖನ ಕಲೆಯ ಬಗ್ಗೆ ಮತ್ತು ಲೇಖನ ಕಲೆಯಲ್ಲಿ ಬರ್ತಕ್ಕಂಥ ಬಹುತೇಕ ಎಲ್ಲ ಇತಿಹಾಸಕಾರರ ಬಗ್ಗೆ ಕ್ಲಾಸ್ಗಳನ್ನು ಮಾಡ್ರಿ, ಅನುಕೂಲ ಆಗ್ತೈತಿ ಅನ್ನುವಂಥ ಅಭಿಪ್ರಾಯವನ್ನು ಮತ್ತು ಒತ್ತಾಯವನ್ನು ತಂದರು. ಅದಕ್ಕಾಗಿ ನಾನಿವತ್ತು ಇತಿಹಾಸ ಲೇಖನ ಕಲೆಯ ಮುಂದುವರೆದ ಭಾಗವನ್ನು ನಾನಿವತ್ತು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರಿಗೂ ಗೊತ್ತು, ಇತಿಹಾಸ ಪ್ರಾರಂಭ ನಾವು ನೋಡೋದು ಹೆರಾಡಟಸ್ನಿಂದ. ಇದಕ್ಕಿಂತ ಪೂರ್ವದಲ್ಲಿ ಒಂದು ಕ್ಲಾಸ್ ಮಾಡಬೇಕಾಗಿತ್ತು. ನಾನು MS ವರ್ಡ್ ಹಿಸ್ಟ್ರಿ ಟಿವಿ ಅನ್ನುವಂಥ ಒಂದು ಯೂಟ್ಯೂಬ್ ಚಾನೆಲ್ದಲ್ಲಿ ನಾನು ಅದ್ರ ಬಗ್ಗೆ ಮಾಡಿದ್ದೆ. ಇತಿಹಾಸ ಲೇಖನ ಕಲೆ ಹೇಗೆ ಹುಟ್ಟು ಬಂತು ಅನ್ನೋದನ್ನು ಒಂದು ಇಂಟ್ರೊಡಕ್ಷನ್ ಪರಿಚಯವನ್ನು ಕೊಟ್ಟಿದ್ದೆ. ಮುಂದಿನ ದಿನಗಳಲ್ಲಿ ಒಂದು ಕ್ಲಾಸನ್ನು ಇತಿಹಾಸ ಲೇಖನ ಕಲೆಯ ಸಂಪೂರ್ಣವಾಗಿರ್ತಕ್ಕಂಥ ಪರಿಚಯವನ್ನು ಒಂದು ಕ್ಲಾಸ್ ಮಾಡ್ತೇನೆ. ಈಗಾಗಲೇ 2 ಕ್ಲಾಸ್ಗಳು ಅದರಲ್ಲಿದ್ದಾವೆ. ಒಂದು ಹೆರಾಡಟಸ್ದು ಮತ್ತು ಥುಸಿಡಿಡಸ್ ಇಬ್ಬರ ಕ್ಲಾಸ್ಗಳಿದ್ದಾವೆ. ಇವರಿಬ್ಬರು ಗ್ರೀಕ್ ಇತಿಹಾಸದ ಶ್ರೇಷ್ಠ ಇತಿಹಾಸಕಾರರು. ಒಬ್ಬರನ್ನ ಗ್ರೀಕ್ ಇತಿಹಾಸದ ಪಿತಾಮಹ ಅಂತ ಕರಿತೀವಿ. ಬಹಳಷ್ಟು ಸಲ ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ. ಇತಿಹಾಸದ ಪಿತಾಮಹ ಯಾರು ಅಂತ ಕೇಳತಕ್ಕಂಥ ಪ್ರಶ್ನೆ ಬಂದಾಗ ನಮ್ಗೆಲ್ಲರಿಗೂ ಗೊತ್ತಿರೋದು ಹೆರಾಡಟಸ್ ಇತಿಹಾಸದ ಪಿತಾಮಹ ಅಂತ. ಪ್ರಶ್ನೆ ಹೀಗೆ ಕೇಳಿದ್ರೆ, ಯಾಕಂತಂದ್ರೆ ಗ್ರೀಕ್ ಇತಿಹಾಸದ ಪಿತಾಮಹ ಯಾರು ಅಂತ ಪ್ರಶ್ನೆ ಕೇಳಿದ್ರೆ ಒಂದು ವೇಳೆ ಅಲ್ಲೇನಾಗುತ್ತೆ ಅಂತಂದ್ರೆ, ಗ್ರೀಕ್ ಇತಿಹಾಸದ ಪಿತಾಮಹ ಯಾರು ಅಂತಂದಾಗ ಇಲಿಯಡ್ ಮತ್ತು ಒಡಿಸ್ಸಿ ಅನ್ನುವಂಥ ಕೃತಿ ಬರೆದಿರ್ತಕ್ಕಂಥ ಹ್ಯೂಮರ್ ಏನಿದಾನಲ್ಲ, ಆ ಹ್ಯೂಮರ್ನನ್ನ ಗ್ರೀಕ್ ಇತಿಹಾಸದ ಪಿತಾಮಹ ಅಂತ ಕರಿತೀವಿ. ಹ್ಯೂಮರ್ನು ಗ್ರೀಕ್ದವನ. ಹ್ಯೂಮರ್ ನಂತರ ಬಂದಿರತಕ್ಕಂಥ ಹೆರಾಡಟಸ್ನು ಗ್ರೀಕ್ ದೇಶದವ. ಹೆರಾಡಟಸ್ನ ಸಮಕಾಲೀನೊಳಗ ನಂತರ ಬಂದಿರತಕ್ಕಂಥ ಥುಸಿಡಿಡಸ್ನು ಗ್ರೀಕ್ ದೇಶದವರು. ಇವರು 3 ಜನ ಗ್ರೀಕ್ ದೇಶದ ಪ್ರಸಿದ್ಧ ಇತಿಹಾಸಕಾರರು. ಒಬ್ಬರನ್ನ ಗ್ರೀಕ್ ಇತಿಹಾಸದ ಪಿತಾಮಹ ಅಂತ ಕರಿತೀವಿ, ಹ್ಯೂಮರ್ನನ್ನ. ಹೆರಾಡಟಸ್ನನ್ನ ಇತಿಹಾಸದ ಪಿತಾಮಹ ಅಂತ ಕರಿತೀವಿ, ಆತನು ಗ್ರೀಕ್ ದೇಶದವ. ಇನ್ನೊಬ್ಬ ಥುಸಿಡಿಡಸ್ ಅಂತಿದ್ದಾನ, ಥುಸಿಡಿಡಸ್ನನ್ನ ವೈಜ್ಞಾನಿಕ ಇತಿಹಾಸದ ಪಿತಾಮಹ ಅಂತ ಕರಿತೀವಿ, ಆತನು ಗ್ರೀಕ್ದವ. ಇದರ ಮುಂದುವರೆದ ಭಾಗ ಗ್ರೀಕ್ ಇತಿಹಾಸ ಆದ್ಮೇಲೆ ಬರೋದೇ ಏನಪ್ಪಾ ಅಂದ್ರ ರೋಮನ್ ಇತಿಹಾಸ ಅಂತ ಕರ್ಕೊಂತೀವಿ. ಆ ರೋಮನ್ ಇತಿಹಾಸದಲ್ಲಿ ಬಹಳ ಮುಖ್ಯವಾಗಿ ನಾವೇನಪ್ಪಾ ಅಂತಂದ್ರ 4 ಜನರನ್ನ ನೋಡ್ಕೊಂತೀವಿ. ಲಿವಿ, ಟ್ಯಾಸಿಟಸ್, ಕ್ಯಾಟೋ ಮತ್ತು ವರೋ. ಲಿವಿ, ಟ್ಯಾಸಿಟಸ್, ಕ್ಯಾಟೋ, ವರೋ. ಲಿವಿ, ಟ್ಯಾಸಿಟಸ್, ಕ್ಯಾಟೋ, ವರೋ. ಈ 4 ಜನರನ್ನ ನಾವು ರೋಮ್ ಇತಿಹಾಸಕಾರರು ಅಂತ ಕರೆಸಿದ್ದೇವೆ. ಪ್ರಸಿದ್ಧವಾಗಿರ್ತಕ್ಕಂಥ ರೋಮ್ ಇತಿಹಾಸಕಾರರು ಅಂತ. ಯಾರನ್ನ? ಲಿವಿಯನ್ನ, ಟ್ಯಾಸಿಟಸ್, ಕ್ಯಾಟೋ, ವರೋ. ಹೀಗೆ ಪ್ರಶ್ನೆ ಕೇಳಬಹುದು ಯಾವಾಗಾದ್ರೂ. ಇವರಲ್ಲಿ ರೋಮ್ ಇತಿಹಾಸಕಾರರು ಯಾರು? ಸರಿಯಾದದ್ದನ್ನ ಜೋಡಿಸ್ರಿ ಅಂತ ಕೇಳ್ಬಹುದು. ಇದನ್ನ ನೆನಪಿಟ್ಕೊಳ್ರಿ. ಲಿವಿ, ಟ್ಯಾಸಿಟಸ್, ಕ್ಯಾಟೋ, ವರೋ ಇವರು ರೋಮ್ ಇತಿಹಾಸದ ಪ್ರಸಿದ್ಧ ಇತಿಹಾಸಕಾರರು. ಹ್ಯೂಮರ್, ಹೆರಾಡಟಸ್, ಥುಸಿಡಿಡಸ್ ಇವರು ಗ್ರೀಕ್ ಇತಿಹಾಸದ ಪ್ರಸಿದ್ಧ ಇತಿಹಾಸಕಾರರು. ಈ 4 ಜನರಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಯಾರು ಅಂತಂದ್ರೆ ಲಿವಿ. ಇವ್ರ 4 ಜನರಲ್ಲಿ ಮುಖ್ಯವಾಗಿ ನಾವು ನೋಡ್ಬೇಕಾಗಿದ್ದೇನಪ್ಪ ಅಂದ್ರೆ ಲಿವಿಯನ್ನ ನಾವು ನೋಡ್ತೀವಿ. ಲಿವಿ ಅನ್ನುವಂಥ ಇತಿಹಾಸಕಾರ, ರೋಮ್ ಇತಿಹಾಸಕಾರನ ಬಗ್ಗೆ ನೋಡ್ಬೇಕಾಗ್ತದೆ. ಇವನ ಕಾಲ ಕ್ರಿಸ್ತಪೂರ್ವ 59ರಿಂದ ಕ್ರಿಸ್ತಶಕ 17. ಇವನ ಕಾಲ ಕ್ರಿಸ್ತಪೂರ್ವ 59ರಿಂದ ಕ್ರಿಸ್ತಶಕ 17.
ನಿಮಗೆ ಕ್ರಿಸ್ತ ಪೂರ್ವ ಮತ್ತು ಕ್ರಿಸ್ತ ಶಕದ ಬಗ್ಗೆ ನಾನು ಬಹಳಷ್ಟು ಸಂದರ್ಭದಲ್ಲಿ ಹೇಳಿದ್ದೀನಿ. ಏನಂತಂದ್ರೆ ಕ್ರಿಸ್ತ ಪೂರ್ವ ಏನಿದೆ ಅಲ್ಲ ಅದು ಇಳಿಕೆ ಕ್ರಮದಲ್ಲಿ ಇರ್ತದೆ, ಕ್ರಿಸ್ತ ಶಕ ಏನಿದೆ ಅಲ್ಲ ಅದು ಏರಿಕೆ ಕ್ರಮದಲ್ಲಿ ಇರ್ತದೆ. ಅಂದ್ರೆ ಕ್ರಿಸ್ತ ಪೂರ್ವ 59 ಆದ್ಮೇಲೆ 58, 58 ಆದ್ಮೇಲೆ 57, 57 ಆದ್ಮೇಲೆ 56, 56 ಆದ್ಮೇಲೆ 55, 55 ಆದ್ಮೇಲೆ 54, 54 ಆದ್ಮೇಲೆ 53, 53 ಆದ್ಮೇಲೆ 52, 52 ಆದ್ಮೇಲೆ 51, 51 ಆದ್ಮೇಲೆ 50. ಹಿಂಗೆ ಎಲ್ಲಿ ತನಕ ಬಂದ್ ನಿಲ್ತದ ಅಂದ್ರೆ ಕ್ರಿಸ್ತ ಶಕ 17ರ ತನಕ ಬಂದ್ ನಿಲ್ತತಿ. ಅಂದ್ರೆ ಲಿವಿಯ ಕಾಲದ ಬಗ್ಗೆ ಎಲ್ಲಾದ್ರೂ ಪ್ರಶ್ನೆ ಕೇಳಿದ್ರೆ ಲಿವಿಯ ಕಾಲ ಕ್ರಿಸ್ತ ಪೂರ್ವ 59ರಿಂದ ಕ್ರಿಸ್ತ ಶಕ 17 ಅಂತ ನಾವು ಕರಿತೀವಿ. ಈ ರೋಮನ್ ಇತಿಹಾಸಕಾರ ಆಗಿರ್ತಕ್ಕಂಥ ಲಿವಿ ಏನಿದಾನಲ್ಲ ಇವ ಕ್ರಿಸ್ತ ಪೂರ್ವ 30ರೊಳಗ ಕ್ರಿಸ್ತ ಪೂರ್ವ ಏನಪ್ಪ ಅಂದ್ರೆ ಕ್ರಿಸ್ತ ಪೂರ್ವ 59ರೊಳಗ ಲಿವಿ ಕ್ರಿಸ್ತ ಪೂರ್ವ 59ರೊಳಗ ಪಡುವ ಅನ್ನುವಂತ ಒಂದು ಸ್ಥಳದೊಳಗೆ ಜನಿಸ್ತಾನ. 59 ಕ್ರಿಸ್ತ ಪೂರ್ವ 59ರೊಳಗ ಪಡುವ ಕ್ರಿಸ್ತ ಪೂರ್ವ 59ರೊಳಗ ಪಡುವ ಅನ್ನುವಂತ ಒಂದು ಸ್ಥಳದೊಳಗ ಈತ ಜನಿಸ್ತಾನ. ಪಡುವ ಅನ್ನುವಂತ ಒಂದು ಸ್ಥಳದೊಳಗ ಈತ ಏನಪ್ಪಾ ಅಂದ್ರ ಜನಿಸ್ತಾನ. ಕ್ರಿಸ್ತಪೂರ್ವ 59ರಲ್ಲಿ ಹುಟ್ಟಿರ್ತಕ್ಕಂತಹ ಲಿವಿ ತನ್ನ ಆರಂಭಿಕ ಶಿಕ್ಷಣವನ್ನ ಮನೆಯಿಂದ ಪ್ರಾರಂಭ ಮಾಡ್ಕೊಂತಾನ. ಅದಾದ್ಮೇಲೆ ಪಡುವ ಅನ್ನುವಂತ ಗ್ರಾಮದೊಳಗ ಅಂದ್ರೆ ತಾನು ಹುಟ್ಟಿರ್ತಕ್ಕಂಥ ಊರೇನಿದೆಯಲ್ಲ ಆ ಪಡುವ ಅನ್ನುವಂತ ಗ್ರಾಮದೊಳಗ ಏನಪ್ಪಾ ಅಂದ್ರೆ ಶಿಕ್ಷಣವನ್ನ ಪಡ್ಕೊಂತಾನ. ಶಿಕ್ಷಣವನ್ನ ಪಡ್ಕೊಂಡ ಆದ್ಮೇಲೆ ಏನಪ್ಪಾ ಅಂತಂದ್ರ ಮತ್ತೆ ಶಿಕ್ಷಣವನ್ನ ಪೂರ್ಣಗೊಳಿಸಿ ಇದೇ ಊರೊಳಗ ತನ್ನ ಊರೊಳಗನ ಏನಪ್ಪಾ ಅಂದ್ರ ಶಿಕ್ಷಕ ವೃತ್ತಿಯನ್ನ ಆರಂಭ ಮಾಡ್ತಾನ. ಅದೇ ಊರೊಳಗ ತಾನು ಕಲ್ತಿರ್ತಕ್ಕಂಥ ಊರಿನೊಳಗ ಶಿಕ್ಷಕ ವೃತ್ತಿಯನ್ನ ಆರಂಭ ಮಾಡ್ತಾನ. ಶ್ರೇಷ್ಠ ತತ್ವಜ್ಞಾನಿ ಆಗಿರ್ತಕ್ಕಂಥ ಇತಿಹಾಸಕಾರನಾಗಿರ್ತಕ್ಕಂಥ ಲಿವಿ ಸಾಕಷ್ಟು ಗ್ರಂಥಗಳನ್ನ ರಚನೆ ಮಾಡ್ತಾನ. ಆದ್ರೆ ಬಹುತೇಕ ಗ್ರಂಥಗಳು ಏನಪ್ಪಾ ಅಂದ್ರ ಅವು ಕಣ್ಮರೆ ಆಗಿರ್ತಕ್ಕಂಥವು, ಇತಿಹಾಸದ ಗರ್ಭದೊಳಗ ಹುದುಗಿ ಹೋಗಿರ್ತಕ್ಕಂಥವು. ಆದ್ರೂ ಸುದೀರ್ಘವಾಗಿರ್ತಕ್ಕಂಥ ರೋಮ್ನ ಚರಿತ್ರೆಯನ್ನ ಒಂದು ಯೋಜನೆಯನ್ನ ಹಾಕೊಂಡು ಲಿವಿ ರಚನೆ ಮಾಡಿದ ಅನ್ನೋದನ್ನ ನಾವು ನೋಡ್ತೀವಿ. ಅಂದ್ರೆ ರೋಮ್ ಅನ್ನೋದು ಒಂದು ಪವಿತ್ರವಾಗಿರ್ತಕ್ಕಂಥ ನಗರ ಅಂತೀವಿ. ರೋಮ್ ನಗರ ಅಥವಾ ರೋಮನ ವೈಭವ ದೇವನಗರ ಅಂತ ಕರಿತಿದ್ವಿ ರೋಮಿಗೆ. ಆ ರೋಮ್ ಪತನ ಆದ್ಮೇಲೆ, ರೋಮ್ನ ಗಣರಾಜ್ಯ ಪತನ ಆದ್ಮೇಲೆ ರೋಮ್ನೊಳಗೆ ಚಕ್ರಾಧಿಪತ್ಯ ಸ್ಥಾಪನೆ ಆಗ್ತೈತಿ. ಆ ಸ್ಥಾಪನೆ ಆಗಿರ್ತಕ್ಕಂಥ ಸಂದರ್ಭದೊಳಗೆ ಏನಪ್ಪಾ ಅಂದ್ರೆ ಅಗಸ್ಟಸ್ನ ಆಳ್ವಿಕೆ ಪ್ರಾರಂಭ ಆಗ್ತದೆ. ಅಗಸ್ಟಸ್ನ ಆಳ್ವಿಕೆ ಯಾರು ರೋಮ್ ಗಣರಾಜ್ಯ ರೋಮ್ ಗಣರಾಜ್ಯ ಪತನ ಆದ್ಮೇಲೆ ಅಲ್ಲಿ ಏನಪ್ಪಾ ಅಂದ್ರೆ ಚಕ್ರಾಧಿಪತ್ಯ ಪ್ರಾರಂಭ ಆಗ್ತದ. ಅಗಸ್ಟಸ್ ಅನ್ನುವಂತ ಆಳ್ವಿಕೆ ಮಾಡ್ತಾನ. ಗಣರಾಜ್ಯ ಪತನ ಆದ್ಮೇಲೆ ಅಗಸ್ಟಸ್ ಅನ್ನುವಂತವ ರೋಮ್ದ ಚಕ್ರಾಧಿಪತಿ ಆಗ್ತಾನ. ಚಕ್ರಾಧಿಪತಿ ಆಗಿರ್ತಕ್ಕಂಥ ಸಂದರ್ಭದೊಳಗ ಬಹುತೇಕ ಏನಪ್ಪಾ ಅಂದ್ರೆ ರೋಮ್ ಸಾಮ್ರಾಜ್ಯ ಒಂದು ವೈಭವಯುತವಾಗಿರ್ತಕ್ಕಂಥ ಸಾಮ್ರಾಜ್ಯ ಆಗಿತ್ತು ಅಂತೇಳಿ ಪ್ರತ್ಯಕ್ಷದರ್ಶಿಗಳು ಅಲ್ಲಿ ಹೇಳ್ತಾರೆ. ಆ ಸಂದರ್ಭದೊಳಗೆ ಏನಪ್ಪಾ ಅಂದ್ರೆ ಲಿವಿ ಅಲ್ಲಿ ಏನಪ್ಪಾ ಅಂದ್ರೆ ರೋಮ್ದಲ್ಲಿ ಜನಿಸಿದ್ದ ಅನ್ನುವಂಥದ್ದನ್ನ ನೋಡ್ತೀವಿ. ಈ ಲಿವಿ ಬಗ್ಗೆ ನೋಡುವಂತ ಸಂದರ್ಭದೊಳಗ ತಾನು ಹುಟ್ಟಿದ ಊರಿನಲ್ಲಿಯೇ ಶಿಕ್ಷಕ ವೃತ್ತಿಯನ್ನ ಪ್ರಾರಂಭ ಮಾಡಿರ್ತಕ್ಕಂಥ ಲಿವಿ ಕ್ರಿಸ್ತಪೂರ್ವ 30ರೊಳಗ ರೋಮ್ಗೆ ಹೋದ ಅನ್ನೋದನ್ನ ನೋಡ್ತೀವಿ. ಕ್ರಿಸ್ತಪೂರ್ವ 30ರೊಳಗ ರೋಮ್ ಅನ್ನುವಂತ ರೋಮ್ಗೆ ಹೋಗ್ತಾನೆ. ಅಂದ್ರೆ ಪಡುವ ಅನ್ನುವಂತ ಪ್ರದೇಶದಿಂದ ಏನಪ್ಪಾ ಅಂದ್ರೆ ರೋಮನ ಚಕ್ರಾಧಿಪತ್ಯ ಅಂತ ಏನ್ ಕರಿತಿರಲ್ಲ, ಅಗಸ್ಟಸ್ನ ಆಳ್ವಿಕೆ ಕಾಲದೊಳಗೆ ಚಕ್ರಾಧಿಪತ್ಯ ರೋಮನ ವೈಭವ ಅಂತಾನೆ ಆ ರೋಮ್ ನಗರಕ್ಕೆ ಏನಪ್ಪಾ ಅಂದ್ರೆ ಕ್ರಿಸ್ತಪೂರ್ವ 30ರೊಳಗೆ ಹೋಗ್ತಾನೆ. ಆ ಸಂದರ್ಭದೊಳಗೆ ರೋಮ್ ಅನ್ನೋದೇನಿದೆ ಅಲ್ಲ ಈ ಅಗಸ್ಟಸ್ನ ಚಕ್ರಾಧಿಪತ್ಯದ ರಾಜಧಾನಿಯಾಗಿತ್ತು ಅಂತ. ರೋಮ ಲಿವಿ ಕ್ರಿಸ್ತಪೂರ್ವ 30ರೊಳಗೆ ಏನ್ ರೋಮಿಗೆ ಹೋಗಿರ್ತಾನಲ್ಲ ಆ ಸಂದರ್ಭದೊಳಗೆ ಅದು ರೋಮ್ ಒಂದು ರಾಜಧಾನಿಯಾಗಿತ್ತು. ಅಂದ್ರೆ ರೋಮನ್ನ ಬಿಟ್ಟು ಅಥವಾ ಇಟಲಿಯ ಪ್ರದೇಶದಲ್ಲಿರ್ತಕ್ಕಂಥ ರೋಮ್ ಅದು, ಅದಕ್ಕೆ ಇಟಲಿಯನ್ನ ಬಿಟ್ಟು ಬಹುತೇಕ ಎಲ್ಲಿಯೂ ಏನಪ್ಪಾ ಅಂತಂದ್ರೆ ಆತ ಪ್ರಯಾಣ ಮಾಡಲಿಲ್ಲ.
ಇಟ್ಲಿಯನ್ನ ಬಿಟ್ಟು ಅಥವಾ ರೋಮನ್ನ ಬಿಟ್ಟು ಲಿವಿ ಎಲ್ಲಿಯೂ ಅಂದ್ರೆ ಹೆರೋಡೋಟಸ್ನ ಹಾಗೆ ಬೇರೆ ಬೇರೆ ದೇಶಗಳನ್ನ ಸುತ್ತಾಡೋದಾಗ್ಲಿ ಲಿವಿ ಮಾಡಲಿಲ್ಲ ಅನ್ನುವಂಥ ಅಭಿಪ್ರಾಯವನ್ನ ತಿಳಿದು ಬರ್ತದೆ. ಆದ್ರೂ ಕೆಲವೊಬ್ರು ಹೇಳ್ತಾರೆ ಏನಂದ್ರ ಲಿವಿ ಅಥೆನ್ಸ್ಗೆ ಹೋಗಿರ್ತಕ್ಕಂಥ ಸಾಧ್ಯತೆಗಳು ಬಹಳ ಅದಾವ ಅಂತ. ಅಥೆನ್ಸ್ಗೆ ಹೋಗಿರ್ತಕ್ಕಂಥ ಸಾಧ್ಯತೆಗಳು ಬಹಳ ಅದಾವ. ಲಿವಿ ರೋಮ ಮತ್ತು ಇಟ್ಲಿ ಬಿಟ್ಟು ಎಲ್ಲಿ ಹೋಗಿಲ್ಲ ಅನ್ನೋ ಮಾತನ್ನು ಅದ. ಅದ್ರ ಜೊತೆ ಅಥೆನ್ಸ್ಗೆ ಹೋಗಿರಬಹುದು ಅನ್ನುವಂಥ ಅಭಿಪ್ರಾಯವನ್ನು ನಾವು ಕಾಣ್ತೀವಿ. ಆದ್ರೆ ಬಹುತೇಕ ಇತಿಹಾಸಕಾರರು ಹೇಳುವಂಥದ್ದೇನು ಅಂತಂದ್ರೆ ರೋಮಿನಲ್ಲಿರ್ತಕ್ಕಂತಹ ಚಕ್ರಾಧಿಪತಿ ಏನಿದಾನಲ್ಲ ಅಗಸ್ಟಸ್, ಆ ಅಗಸ್ಟಸ್ನ ಜೊತೆ ಲಿವಿ ಬಹಳ ಸ್ನೇಹಮಯವಾಗಿರ್ತಕ್ಕಂಥ ಸಂಬಂಧವನ್ನ ಹೊಂದಿದ್ದ. ಇದರಿಂದ ಒಬ್ಬ ಚಕ್ರವರ್ತಿಯ ಜೊತೆ ಒಳ್ಳೆ ಸ್ನೇಹಿತವಾಗಿರ್ತಕ್ಕಂಥ ಸಂಬಂಧ ಹೊಂದಿದ್ದ ಅನ್ನೋ ಕಾರಣಕ್ಕಾಗಿ ಲಿವಿ ಒಬ್ಬ ಶ್ರೀಮಂತ ವ್ಯಕ್ತಿ ಅನ್ನೋದನ್ನ ಗೊತ್ತಾಗ್ತದೆ. ಅವನಿಗೆ ಆಗಿರ್ತಕ್ಕಂಥ ಒಂದಿಷ್ಟು ಆಸ್ತಿ ಇತ್ತು. ಯಾಕಂತಂದ್ರೆ ಒಬ್ಬ ಚಕ್ರಾಧಿಪತಿ ಜೊತೆ ಸ್ನೇಹಮಯವಾಗಿರ್ಬೇಕು ಅಂದ್ರೆ ಸಾಮಾನ್ಯ ಜನರ ಕೈಲಿ ಆಗ್ತಿರ್ಲಿಲ್ಲ ಅದು. ಅದಕ್ಕೆ ಅವ ಶ್ರೀಮಂತ ವ್ಯಕ್ತಿ ಆಗಿದ್ದ. ಅವನೇ ಆಗಿರ್ತಕ್ಕಂಥ ಆಸ್ತಿ ಏನಪ್ಪಾ ಅಂದ್ರೆ ಅವನಿಗಿತ್ತು ಅನ್ನೋದನ್ನ ತಿಳಿದು ಬರ್ತದೆ. ಲಿವಿಯ ಚರಿತ್ರೆಯನ್ನ ನೋಡುವಂತ ಸಂದರ್ಭದೊಳಗೆ ನಾವು ಲಿವಿ ಸುಮಾರು 200 ವರ್ಷದ ಚರಿತ್ರೆಯನ್ನ ಲಿವಿ ಏನಪ್ಪಾ ಅಂತಂದ್ರೆ ಸುಮಾರು 200 ವರ್ಷದ ರೋಮ್ದ ಚರಿತ್ರೆ ಏನಪ್ಪಾ ಅಂತಂದ್ರೆ ಬರೀತಕ್ಕಂಥ ಕೆಲಸವನ್ನ ಮಾಡ್ತಾನೆ. ಇತಿಹಾಸವನ್ನ ದಾಖಲೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾನೆ. ಆ ಇತಿಹಾಸವನ್ನ ರೋಮನ 200 ವರ್ಷದ ಚರಿತ್ರೆಯನ್ನ ಬರೆಯುವಂತ ಸಂದರ್ಭದೊಳಗ ಲಿವಿ ಮಾಡ್ತಕ್ಕಂಥ ಕೆಲಸ ಏನು ಅಂತಂದ್ರೆ ಅಲ್ಲಿರ್ತಕ್ಕಂಥ ಐತಿಹ್ಯಗಳೇನದನ ಆ ಐತಿಹ್ಯಗಳನ್ನ ಸಂಗ್ರಹ ಮಾಡ್ಕೊಂತಾನೆ. ಸಮಕಾಲೀನ ಇತಿಹಾಸದ ಏನಪ್ಪಾ ಅಂದ್ರೆ ಇತಿಹಾಸವನ್ನ ಅರ್ಥ ಮಾಡ್ಕೊಳ್ತಾನೆ. ಅದಕ್ಕೆ ಪೂರಕವಾಗಿರ್ತಕ್ಕಂಥ ದಾಖಲೆಗಳನ್ನ ಸಂಗ್ರಹ ಮಾಡ್ಕೊಂತಾನೆ. ಸಮಕಾಲೀನಲ್ಲಿ ಆಳ್ತಕ್ಕಂಥ ಅರಸರೇನದಾರಲ್ಲ ಆ ಅರಸರ ಏನಪ್ಪಾ ಅಂತಂದ್ರೆ ಚರಿತ್ರೆಯನ್ನ ತಿಳ್ಕೊಂತಾನೆ. ಅವೆಲ್ಲವನ್ನ ಸಂಗ್ರಹಿಸಿ ಇತಿಹಾಸವನ್ನ ಬರೆಯಕ್ ಪ್ರಾರಂಭ ಮಾಡ್ತಾನೆ. 200 ವರ್ಷದ ಚರಿತ್ರೆಯನ್ನ ಬರೀತಕ್ಕಂಥ ಸಂದರ್ಭದೊಳಗ ಲಿವಿ ಪ್ರತಿ ವರ್ಷದಲ್ಲಿ ಯಾವ್ಯಾವ ಘಟನೆಗಳ ನಡೆದವು ಅನ್ನೋದನ್ನ ಸ್ಪಷ್ಟವಾಗಿ ಏನಪ್ಪಾ ಅಂದ್ರೆ ಉಲ್ಲೇಖ ಮಾಡ್ತಕ್ಕಂಥದ್ದನ್ನ ನಾವೇನಪ್ಪಾ ಅಂದ್ರೆ ಕಾಣ್ತೀವಿ. ಒಂದು ಘಟನೆ ಇನ್ನೊಂದು ಘಟನೆಗೆ ಹೊಂದಾಣಿಕೆಯನ್ನ ಏನಪ್ಪಾ ಅಂದ್ರೆ ಜೋಡಿಸ್ತಕ್ಕಂಥ ಕೆಲಸ ಲಿವಿ ಏನಪ್ಪಾ ಅಂತಂದ್ರೆ ಮಾಡ್ತಕ್ಕಂಥದ್ದನ್ನ ನೋಡ್ತೀವಿ. ಇಲ್ಲಿ ಮುಖ್ಯವಾಗಿ 3 ಮತ್ತು 4 ಘಟನೆಗಳು ಸಲೀಸಾಗಿ ಲಿವಿಯ ಬರಹಗಳಲ್ಲಿ ನಾವು ಕಾಣ್ತೀವಿ. ಲಿವಿಯ ಬಹುತೇಕ ಬರಹಗಳು ದೊರಕದೇ ಇರೋದ್ರಿಂದ ಲಿವಿ ಏನಪ್ಪಾ ಅಂತಂದ್ರೆ ರೋಮದ ಶ್ರೇಷ್ಠ ಇತಿಹಾಸಕಾರ ಅಂತ ಅಂತೀವಿ. ಸಾಕಷ್ಟು ಚರಿತ್ರೆಯನ್ನ ಬರೆದಿರ್ತಕ್ಕಂಥವ ಅಂತ ಹೇಳ್ತೀವಿ. ಆದ್ರೆ ಅವನ ಗ್ರಂಥಗಳು ಬಹುತೇಕ ಕಣ್ಮರೆಯಾಗಿರ್ತಕ್ಕಂಥವು, ಇತಿಹಾಸದ ಗರ್ಭದಲ್ಲಿ ಹುದುಗಿರ್ತಕ್ಕಂಥದ್ದು ಅಂತ ಹೇಳ್ತೀವಿ. ಆದ್ರೂ ಸಹ ಲಿವಿಯ ಪ್ರಮುಖವಾಗಿರ್ತಕ್ಕಂಥ ಒಂದು ಐತಿಹಾಸಿಕ ಬರಹ ಅನ್ನೋದನ್ನ ನೋಡ್ತೀವಿ ನಾವು. ಐತಿಹಾಸಿಕ ಬರಹ ಎಲ್ಲಾದ್ರೂ ಪ್ರಶ್ನೆ ಕೇಳಿದ್ರೆ ಕೇಳ್ಬೋದು, ಲಿವಿಯ ಕೃತಿ ಯಾವುದು ಅಂತ ಕೇಳ್ಬೋದು, ಅಥವಾ ಲಿವಿಯ ಐತಿಹಾಸಿಕ ಬರಹ ಯಾವುದು ಅಂತ ಕೇಳ್ಬೋದು. ಇಲ್ಲ ಅಂದ್ರೆ ಹೊಂದಾಣಿಕೆ ಮಾಡ್ರಿ ಅಂತ ಏನಿರ್ತದಲ್ಲ, ಜೋಡಿಸಿ ಬರೆಯಿರಿ ಅಂತೇಳಿ, ಅಥವಾ ಹೊಂದಿಸಿ ಬರೆಯಿರಿ ಅಂತ ಏನಿರ್ತದಲ್ಲ, ಅಂತ ಸಂದರ್ಭದೊಳಗೆ ಈ ಪ್ರಶ್ನೆಗಳು ಇರ್ಬೋದು. ಒಂದು ಕಡೆ ಇತಿಹಾಸಕಾರರ ಹೆಸರುಗಳು, ಇನ್ನೊಂದು ಬದಿಯಲ್ಲಿ ಏನಪ್ಪಾ ಅಂದ್ರೆ ಕೃತಿಗಳನ್ನ ಹೆಸರುಗಳನ್ನ ಕೊಟ್ಟಿರ್ತಾರೆ. ಯಾವ ಇತಿಹಾಸಕಾರನ ಕೃತಿ ಯಾವುದು ಅನ್ನೋದನ್ನ ನಾವು ಸರಿಯಾದನ್ನ ಜೋಡಿಸ್ಬೇಕು. ಇಂಥ ಸಂದರ್ಭದಲ್ಲಿ ಪ್ರಶ್ನೆಗಳನ್ನ ಕೇಳ್ಬೋದು. ಹೀಗಾಗಿ ಲಿವಿ ಬರೆದಿರ್ತಕ್ಕಂಥ ಅಥವಾ ಲಿವಿಯ ಬರಹ ಯಾವುದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂದ್ರೆ ಅಬ್ ಅರ್ಬೆ ಕಾಂಡಿಟ್ ಅಂತ. ಅಬ್ ಅರ್ಬೆ ಕಾಂಡಿಟ್ ಅವನು ಮುಖ್ಯವಾಗಿರ್ತಕ್ಕಂಥ ಕೃತಿ ಅಂತಂದ್ರ ಅಬ್ ಅರ್ಬೆ ಕಾಂಡಿಟ್. ಈ ಲಿವಿಯ ಅಬ್ ಅರ್ಬೆ ಕಾಂಡಿಟ್ ಏನಿದೆಯಲ್ಲ, ಇದನ್ನ ವಿಸ್ತೃತವಾಗಿ ಹೇಳುವಂತ ಸಂದರ್ಭದೊಳಗ ಫ್ರಾಮ್ ದ ಫೌಂಡೇಶನ್ ಆಫ್ ದ ಸಿಟಿ ಅಂತನೂ ಕರೀತಾರೆ. ಅಬ್ ಅರ್ಬೆ ಕಾಂಡಿಟ್ ಏನ್ ಕೃತಿ ಅಲ್ಲ ಅದನ್ನ ಫ್ರಮ್ ದ ಫೌಂಡೇಶನ್ ಆಫ್ ಸಿಟಿ ಅಂದ್ರೆ
ಆ ನಗರ ಏನಪ್ಪಾ ಅಂದ್ರ ಸ್ಥಾಪನೆ ಅನ್ನೋದ್ರ ಬಗ್ಗೆ ಎಲ್ಲಿದಿಂದ ಅಂತಂದ್ರ ರೋಮ್ನ ವೈಭವಿತವಾಗಿರ್ತಕ್ಕಂಥ ನಗರದ ಸ್ಥಾಪನೆ ತನಕ ಅಲ್ಲಿ ತನಕ ಅಲ್ಲಿದಿಂದ ಅನ್ನುವಂಥದ್ದನ್ನ ನಾವು ಈ ಕೃತಿ ಒಳಗೆ ನೋಡ್ತೀವಿ. ಅಂದ್ರೆ ಲಿಬಿಯಾ ಬಹಳ ಪ್ರಮುಖವಾಗಿರ್ತಕ್ಕಂತಹ ಬರಹ ನೋಡ್ತೀವಲ್ಲ, ಅಬ್ ಅರ್ಬೆ ಕ್ಯಾಂಡಿಡೇಟ್ ಅಂತ ಏನ್ ನೋಡ್ತೀವಿ, ಅಬ್ ಅರ್ಬೆ ಕ್ಯಾಂಡಿಡೇಟ್ ಅಬ್ ಅರ್ಬೆ ಕಾಂಡಿಡೇಟ್ ಅಂತ ಏನ್ ನೋಡ್ತೀವಿ. ಅಬ್ ಅರ್ಬೆ ಕ್ಯಾಂಡಿಡೇಟ್ ಏನಪ್ಪಾ ಅಂದ್ರ ಈ ಕೃತಿ ಕ್ರಿಸ್ತಪೂರ್ವ 753ರಲ್ಲಿ ಕ್ರಿಸ್ತಪೂರ್ವ 753ರಲ್ಲಿ ರೋಮ್ ಸಾಮ್ರಾಜ್ಯದ ಸ್ಥಾಪನೆಯಿಂದ ಪ್ರಾರಂಭ ಆಗ್ತದೆ. 753ರೊಳಗ ಕ್ರಿಸ್ತಪೂರ್ವ 753 ಕ್ರಿಸ್ತಪೂರ್ವ 753ರೊಳಗ ರೋಮ್ ದೇಶದ ಸ್ಥಾಪನೆ ಆಗ್ತೈತಿ. ಆ ಸ್ಥಾಪನೆಯಿಂದ ಹಿಡಿದು ಏನಪ್ಪಾ ಅಂತಂದ್ರ ಸಮಕಾಲೀನವರೆಗಿನ ಚರಿತ್ರೆ ಈ ಅಬ್ ಅರ್ಬೆ ಕ್ಯಾಂಡಿಡೇಟ್ ಅನ್ನುವಂಥ ಕೃತಿ ಒಳಗೈತಿ. ಎಲ್ಲಿದಿಂದ ಕ್ರಿಸ್ತಪೂರ್ವ 753ರಿಂದ ಹಿಡ್ಕೊಂಡ ಲಿಬಿಯ ಸಮಕಾಲೀನವರೆಗೆ, ಸಮಕಾಲೀನ ಅಂದ್ರೆ ಎಲ್ಲಿ ಸಮಕಾಲೀನ ಅಂತ ಬೇಕಲ್ಲ, ಅಂದ್ರೆ ಲಿಬಿಯ ಸಮಕಾಲೀನವರೆಗೆ ಅಂತಂದ್ರೆ ಕ್ರಿಸ್ತಪೂರ್ವ 59-17 ಐತಲ್ಲ, ಇಲ್ಲಿ ತನಕ ಕ್ರಿಸ್ತ ಶಕ 17ರ ತನಕನೂ ಏನಪ್ಪಾ ಅಂತಂದ್ರೆ ಚರಿತ್ರೆ ಈ ಅಬ್ ಅರ್ಬೆ ಕ್ಯಾಂಡಿಡೇಟ್ ಅನ್ನುವಂತ ಕೃತಿ ಒಳಗೆ ನೋಡ್ತೀವಿ. ತನ್ನ ಬರವಣಿಗೆಯ ತನ್ನ ಜೀವನದುದ್ದಕ್ಕೂ ಏನೆಲ್ಲ ಬರೀತಾನಲ್ಲ, ಆ ಬರ್ದಿರ್ತಕ್ಕಂಥದ್ರೊಳಗೆ ಏನಪ್ಪಾ ಅಂದ್ರ ಒಂದಿಷ್ಟು ಸಂಪುಟಗಳು, ಅಂದ್ರೆ ಮೊದಲ 5 ಪುಸ್ತಕಗಳೇನದವಲ್ಲ, ಅವ ಬರ್ದಿರ್ತಕ್ಕಂಥ ಮೊದಲ 5 ಪುಸ್ತಕಗಳೇನದವ ಅದು ಕ್ರಿಸ್ತಪೂರ್ವ 27ರಿಂದ 25ರಲ್ಲಿ ಪ್ರಕಟ ಆಗಿರ್ತಕ್ಕಂಥದ್ದು. ಮೊದಲ 5 ಪುಸ್ತಕ ಮೊದಲ 5 ಕೃತಿಗಳೇನದಾವಲ್ಲ, ಆ ಮೊದಲ 5 ಕೃತಿಗಳು ಪ್ರಕಟ ಆಗಿದ್ದು ಅಂದ್ರೆ ಕ್ರಿಸ್ತಪೂರ್ವ 27ರಿಂದ 25. ಕ್ರಿಸ್ತ ಪೂರ್ವ 27ರಿಂದ 25ರಾಗ ಅಂದ್ರ ಅಬ್ ಅರ್ಬೆ ಕ್ಯಾಂಡಿಡೇಟ್ ಅನ್ನುವಂತಹ ಬರಹದೊಳಗ ಮೊದಲ 5 ಪುಸ್ತಕಗಳು ಅಂದ್ರೆ 5 ಸಂಪುಟಗಳು ಏನದವಲ್ಲ, ಆ ಮೊದಲ 5 ಸಂಪುಟಗಳು ಕ್ರಿಸ್ತಪೂರ್ವ 27ರಿಂದ 25ರ ತನಕ ಏನಪ್ಪಾ ಅಂದ್ರ ರಚನೆ ಆಗ್ತಾವ. ನಂತರದ ಉಳಿದ ಸಂಪುಟಗಳೇನವಲ್ಲ ಅವು ಒಂದೊಂದಿಷ್ಟು ಕಾಲಮಾನದೊಳಗೆ ಏನಪ್ಪಾ ಅಂದ್ರ ರಚನೆ ಆಗ್ತಾವ. ಕೊನೆಯ 22 ಸಂಪುಟಗಳೇನದವಲ್ಲ ಅಂದ್ರ ಈ ಅಬ್ ಅರ್ಬೆ ಕ್ಯಾಂಡಿಡೇಟ್ ಅನ್ನುವಂತ ಪುಸ್ತಕ ಅದಲ್ಲ, ಅಬ್ ಅರ್ಬೆ ಕ್ಯಾಂಡಿಡೇಟ್ ಅನ್ನುವಂತ ಪುಸ್ತಕ ಅದಲ್ಲ, ಈ ಅಬ್ ಅರ್ಬೆ ಕ್ಯಾಂಡಿಡೇಟ್ ಬರಹದಲ್ಲಿಯ ಮೊದಲ 5 ಪುಸ್ತಕಗಳು ಕ್ರಿಸ್ತಪೂರ್ವ 27-25ರೊಳಗೆ ರಚನೆ ಆದ್ರೆ ಉಳಿದ ಸಂಪುಟಗಳು ಕಾಲಕ್ಕೆ ಏನಪ್ಪಾ ಅಂದ್ರೆ ರಚನೆ ಹಾಕೊಂತ ಹೋಗ್ತಾವ. ಆದ್ರೆ ದೊರೆತಂತದ್ರೊಳಗ ಕೊನೆಯ 22 ಸಂಪುಟಗಳೇನದವಲ್ಲ, ಕೊನೆಯ 22 ಪುಸ್ತಕಗಳು, ಕೊನೆಯ 22 ಪುಸ್ತಕಗಳೇನದಾವ ಅಥವಾ ಕೃತಿಗಳೇನದಾವ, ಸಂಪುಟಗಳದಾವ, ಆ ಕೊನೆಯ 22 ಸಂಪುಟಗಳು ಸಂಪೂರ್ಣವಾಗಿ ಅಗಸ್ಟಸ್ನ ಜೀವನ ಮತ್ತು ಸಾಧನೆಗಳ ಬಗ್ಗೆ ಅದಾವ. ಯಾರ ಬಗ್ಗೆ? ಅಗಸ್ಟಸ್ನ ಜೀವನ ಮತ್ತು ಸಾಧನೆಗಳ ಬಗ್ಗೆ. ಯಾರ ಅಗಸ್ಟಸ್ ಅಂದ್ರ ರೋಮನ ಚಕ್ರಾಧಿಪತಿ. ರೋಮನ ಗಣರಾಜ್ಯ ಪತನ ಆದ್ಮೇಲೆ ರೋಮದೊಳಗೆ ಚಕ್ರಾಧಿಪತ್ಯ ಪ್ರಾರಂಭ ಆಗ್ತದ, ಅಗಸ್ಟಸ್ನ ಆಳ್ವಿಕೆ ಪ್ರಾರಂಭ ಆಗ್ತದ. ಆ ಅಗಸ್ಟಸ್ನ ಆಳ್ವಿಕೆ, ಅವನ ಜೀವನ ಮತ್ತು ಅವನ ಸಾಧನೆಗಳನ್ನ ಲಿವಿ ತನ್ನ ಬರಹದ 22 ಪುಸ್ತಕಗಳಲ್ಲಿ ಏನಪ್ಪಾ ಅಂತಂದ್ರ ಅದನ್ನ ದಾಖಲೆ ಮಾಡ್ತಾನ. ಯಾಕಂದ್ರೆ ಲಿವಿ ಅಗಸ್ಟಸ್ನ ಜೊತೆ ಏನಪ್ಪಾ ಅಂದ್ರ ಸ್ನೇಹಿತವಾಗಿರ್ತಕ್ಕಂಥ ಸಂಬಂಧವನ್ನ ಹೊಂದಿದ್ದ. ಅದಕ್ಕೆ ಬಹುತೇಕವಾಗಿ ಆ ಸ್ನೇಹ ಬರಹ ರೂಪದಲ್ಲಿ ಏನಪ್ಪಾ ಅಂದ್ರ ಪ್ರಕಟವಾಗ್ತಕ್ಕಂಥದ್ದನ್ನ ನೋಡ್ತೀವಿ. ಕ್ರಿಸ್ತಪೂರ್ವ ಅಗಸ್ಟಸ್ನ ಚರಿತ್ರೆ ಹೊಂದ್ಕೊಂಡು ಅಗಸ್ಟಸ್ನ ಜೀವನ ಮತ್ತು ಸಾಧನೆಯಿಂದ ಹಿಡ್ಕೊಂಡು ಕ್ರಿಸ್ತಪೂರ್ವ 9ರವರೆಗಿನ ಇತಿಹಾಸ ಇದ್ರಾಗೈತಿ. ಎಲ್ಲಿದಿಂದ 22 ಪುಸ್ತಕಗಳಿಂದ ಹಿಡ್ಕೊಂಡು ಅಗಸ್ಟಸ್ನ ಜೀವನ ಮತ್ತು ಸಾಧನೆ ಇಂದ ಕ್ರಿಸ್ತ ಶಕ ಅಲ್ಲಿದಿಂದ ಹಿಡ್ಕೊಂಡಪ್ಪ ಅಂದ್ರೆ ಕ್ರಿಸ್ತಪೂರ್ವ 9ರ ತನಕ
ಕ್ರಿಸ್ತಪೂರ್ವ 9 ತನಕ. ಕೊನೆಯ 22 ಕೃತಿಗಳು, ಕೊನೆಯ 22 ಪುಸ್ತಕಗಳು ಅಗಸ್ಟಸ್ನ ಜೀವನ ಮತ್ತು ಸಾಧನೆಯಿಂದ ಪ್ರಾರಂಭ ಆಗಿ ಜೀವನ ಮತ್ತು ಸಂಪೂರ್ಣವಾಗಿ ಜೀವನ ಮತ್ತು ಸಾಧನೆ ಹಿಡ್ಕೊಂಡು ಕ್ರಿಸ್ತಪೂರ್ವ 9 ತನಕದ ಮಾಹಿತಿ ಈ ಕೊನೆಯ 22 ಪುಸ್ತಕಗಳಂದೇನಪ್ಪ ತಿಳಿದು ಬರ್ತದೆ. ಆದ್ರೆ ಎಂತ ವಿಚಿತ್ರ ಅಂತಂದ್ರ ಬರೀ ಇವು ಕೃತಿಗಳ ರಚನೆ ಆಗ್ತಾವ. ಕ್ರಿಸ್ತಪೂರ್ವ 9 ತನಕದ ಮಾಹಿತಿ ಆ ಕೃತಿ ಒಳಗೈತಿ. ಕ್ರಿಸ್ತಶಕ 17 ತನಕ ಲಿವಿ ಇರ್ತಾನೆ. ಬಟ್ ಕ್ರಿಸ್ತಪೂರ್ವ 9 ಅಂತಂದ್ರೆ 9 ರಿಂದ 8, 7, 6, 5, 4, 3, 2, 1 ಆಮೇಲೆ ಈ ಕಡೆ 17, 1, 8, 25 ಅಂದ್ರೆ 25 ವರ್ಷ ಅಂದ್ರೆ 22 ಕ್ರಿಸ್ತಶಕ 14 ತನಕ. ಕ್ರಿಸ್ತಶಕ 14 ತನಕ ಕ್ರಿಸ್ತಶಕ 14 ತನಕ ಅಂದ್ರೆ 22 ವರ್ಷಗಳ ನಂತರ ಕ್ರಿಸ್ತಶಕ 14 ನಂತರ ಅಲ್ಲಿ ತನಕ ಏನಪ್ಪಾ ಅಂದ್ರೆ ಆ ಕೃತಿಗಳು ಪ್ರಕಟ ಆಗಿರ್ಲಿಲ್ಲ ಅಂತ. ಯಾವುದೋ ಅಬ್ ಅರ್ಬೆ ಕ್ಯಾಂಡಿಡೇಟ್ ಅನ್ನುವಂತ ಬರಹಗಳಲ್ಲಿ ಬರ್ದಿರ್ತಕ್ಕಂಥ ಏನು ಸಂಪುಟಗಳದಾವ ಆ ಬಹುತೇಕ ಸಂಪುಟಗಳು ಕ್ರಿಸ್ತ ಶಕ 14 ತನಕ ಪ್ರಕಟ ಆಗಿರ್ಲಿಲ್ಲ. ಕ್ರಿಸ್ತ ಶಕ 14 ನಂತರ ಪ್ರಕಟ ಆದವು ಅನ್ನೋದನ್ನ ನಾವು ಇತಿಹಾಸದೊಳಗ ತಿಳಿದು ಬರ್ತದೆ. ಇತಿಹಾಸದಿಂದ ನಾವೇನಪ್ಪ ಅಂದ್ರೆ ತಿಳ್ಕಂತೀವಿ. ಇದ್ರ ಜೊತೆ ಈ ಏನಿದು ಅಬ್ ಅರ್ಬೆ ಕ್ಯಾಂಡಿಡೇಟ್ ಅನ್ನುವಂತ ಕೃತಿ ಏನಿದೆಯಲ್ಲ, ಈ ಅಬ್ ಅರ್ಬೆ ಕ್ಯಾಂಡಿಡೇಟ್ ಅನ್ನುವಂತ ಕೃತಿ ಏನು ಪ್ರಮುಖವಾದ ಅಂಶಗಳನ್ನ ತಿಳಿಸ್ತದೆ? ಅಬ್ ಅರ್ಬೆ ಕ್ಯಾಂಡಿಡೇಟ್ ಅನ್ನುವಂತ ಕೃತಿ ಸಂಪೂರ್ಣವಾಗಿ ರೋಮನ ಇತಿಹಾಸವನ್ನ ವಿವರಿಸ್ತೈತಿ. ರೋಮನ ಇತಿಹಾಸವನ್ನ, ಯಾವಾಗ ರೋಮ್ನ ಗಣರಾಜ್ಯ 200 ವರ್ಷದ ರೋಮದ ಚರಿತ್ರೆ, ರೋಮ್ ಗಣರಾಜ್ಯದ ಪತನ, ರೋಮ್ ಗಣರಾಜ್ಯ ಪತನ ಆದ್ಮೇಲೆ ಅಗಸ್ಟಸ್ನ ಆಳ್ವಿಕೆಯ ಕೊನೆಯ ತನಕನೂ ಏನಪ್ಪಾ ಅಂತಂದ್ರ ಮಾಹಿತಿ ಏನಿದೆಯಲ್ಲ ಅದು ಅಬ್ ಅರ್ಬೆ ಕ್ಯಾಂಡಿಡೇಟ್ ಅನ್ನುವಂತ ಕೃತಿ ಒಳಗ ತಿಳಿದು ಬರ್ತದೆ. ಈ ಅಬ್ ಅರ್ಬೆ ಕ್ಯಾಂಡಿಡೇಟ್ ಅನ್ನೋದು ಇದು ಒಂದು ಕೃತಿ ಅಲ್ಲ. ಇದನ್ನ ಮೊದಲು ನೀವು ಲಕ್ಷ್ಯ ಇಟ್ಕೊಳ್ರಿ. ಅಬ್ ಅರ್ಬೆ ಕ್ಯಾಂಡಿಡೇಟ್ ಅನ್ನೋದು ಇದು ಒಂದು ಕೃತಿ ಅಲ್ಲ, ಇದು 142 ಪುಸ್ತಕಗಳನ್ನ ಹೊಂದಿರತಕ್ಕಂಥದ್ದು. ಅಬ್ ಅರ್ಬೆ ಕ್ಯಾಂಡಿಡೇಟ್ ಇದು 147 ಪುಸ್ತಕಗಳ ಕಟ್ಟು. ಅಂದ್ರ ಅಬ್ ಅರ್ಬೆ ಕ್ಯಾಂಡಿಡೇಟ್ ಅನ್ನುವಂತ ಬರಹದೊಳಗ 142 ಪುಸ್ತಕಗಳಿದ್ದು 142 ಪುಸ್ತಕಗಳಿದ್ದು ಅಂದ್ರ ಲಿವಿ ಬರೆದಿರ್ತಕ್ಕಂಥದ್ದು 142 ಕೃತಿಗಳನ್ನ. ಹಂಗಂದ್ರೆ ನಾವು ಆರಂಭದೊಳಗೆ ಹೇಳಿದ್ವಿ, ಲಿವಿ ಬರೆದಿರ್ತಕ್ಕಂಥ ಬರಹಗಳು ಬಹುತೇಕ ಇತಿಹಾಸದೊಳಗ ಅಪ್ರಕಟಿತ ಅಥವಾ ದೊರಕದೇ ಇರುವಂತ ಕೃತಿಗಳೇ ಹೆಚ್ಚದವ. ಈ 142 ಕೃತಿಗಳಲ್ಲಿ 35 ಪುಸ್ತಕಗಳು ಮಾತ್ರ ಸಿಗ್ತಾವ. ಎಷ್ಟೋ ಈ 142ರೊಳಗ ಬರೇ 35 ಪುಸ್ತಕಗಳು. ಏನೋ 142 ಪುಸ್ತಕದೊಳಗ ಲಿವಿ ಸಿಕ್ಕಿದ್ದು ಬರೇ 35 ಪುಸ್ತಕಗಳು ಮಾತ್ರ ಏನಪ್ಪಾ ಅಂದ್ರ ಉಳ್ಕೊಳ್ತಾವ. ಸಿಕ್ಕಿದ್ದು 35ನೇ ಪುಸ್ತಕಗಳೇನಪ್ಪಾ ಅಂತಂದ್ರ ಇದನ್ನ ರೋಮ್ನ ಬೌದ್ಧಿಕ ಭಂಡಾರ ಅಂತ ಕರೀತಾರೆ. ರೋಮ್ನ ಬೌದ್ಧಿಕ ಭಂಡಾರ ಅಂತ ಕರೀತಾರೆ. ಒಂದ್ ವೇಳೆ ಪೂರ್ಣ ಸಿಕ್ಕಿದ್ರೆ ಅದು ರೋಮ್ನ ಇತಿಹಾಸದ ಒಂದು ಅದೃಷ್ಟ ಅಂತ ಕರಿತಿದ್ರು. ದುರಾದೃಷ್ಟ ಲಿವಿಯ ಸಂಪೂರ್ಣವಾಗಿರ್ತಕ್ಕಂಥ 142 ಸಂಪುಟಗಳು, ಅದು 142 ಕೃತಿಗಳು ಅದು ದೊರಕದೇ ಇರೋದೇನಪ್ಪಾ ಅಂದ್ರೆ ಒಂದು ದುರದೃಷ್ಟಕರವಾಗಿರ್ತಕ್ಕಂಥ ಅಂಶ ಅಂತ ನಾವು ಅಂತೀವಿ. ಅಂದ್ರೆ ಅಬ್ ಅರ್ಬೆ ಕ್ಯಾಂಡಿಡೇಟ್ ಇರ್ತಕ್ಕಂಥ 142 ಪುಸ್ತಕಗಳೊಳಗ ಸಿಕ್ಕಿದ್ದು 35 ಪುಸ್ತಕಗಳು ಮಾತ್ರ. ಇದ್ರೊಳಗೆ ಏನದಾವ ಅಂತಂದ್ರೆ 35ರೊಳಗೆ ಏನದಾವ ಅಂತಂದ್ರೆ
ಮೊದಲ 10 ಸಂಪುಟಗಳೇನೈತಿ, ಮೊದಲ 10 ಸಂಪುಟ ಅಂದ್ರೆ ಮೊದಲ 10 ಕೃತಿಗಳೇನವಲ್ಲ, ಆ ಮೊದಲ 10 ಕೃತಿ ಕ್ರಿಸ್ತ ಪೂರ್ವ 293ರಲ್ಲಿ ನಡೆದಿರ್ತಕ್ಕಂಥ, ಅಂದ್ರೆ ಕ್ರಿಸ್ತ ಪೂರ್ವ 293ರಲ್ಲಿ ಮೊದಲ 10 ಸಂಪುಟಗಳು ಕ್ರಿಸ್ತ ಪೂರ್ವ 293ರಲ್ಲಿ ನಡೆದಿರ್ತಕ್ಕಂಥ ಮೂರನೆಯ ಸಮ್ನೆಟ್ ಕದನ, ಮೂರನೆಯ ಸಮ್ನೆಟ್ ಕದನ ಅಂದ್ರ ಮೊದಲನೇದ 10 ಸಂಪುಟಗಳು ಏನದಾವಲ್ಲ, ಆ ಮೊದಲನೇದ 10 ಸಂಪುಟಗಳು ಕ್ರಿಸ್ತ ಪೂರ್ವ 293ರಲ್ಲಿ ನಡೆದಿರ್ತಕ್ಕಂಥ ಮೂರನೆಯ ಸಮ್ನೆಟ್ ಕದನ ಮುಕ್ತಾಯ ಆಗುವವರೆಗಿನ, ಮೂರನೆಯ ಸಮ್ನೆಟ್ ಕದನ ಮುಕ್ತಾಯ ಆಗುವವರೆಗಿನ ಸುಮಾರು 460 ವರ್ಷಗಳ ಇತಿಹಾಸ ಐತಿ. ಮುಕ್ತಾಯ 460 ವರ್ಷಗಳ ಚರಿತ್ರೆ ಐತಿ. ಅಂದ್ರ ಲಿವಿ ಬರೆದಿರ್ತಕ್ಕಂತಹ ಅಬ್ಬಾರ್ಬೆ ಕ್ಯಾಂಡಿಡೇಟ್ ಕೃತಿ ಒಳಗಿನ ಮೊದಲ 10 ಸಂಪುಟಗಳು ಕ್ರಿಸ್ತಪೂರ್ವ 293ರಲ್ಲಿ ನಡೆದಿರುವ ಮೂರನೇ ಸಮ್ನೆಟ್ ಕದನ ಮುಕ್ತಾಯ ಆಗುವವರೆಗಿನ, ಅಂದ್ರೆ ಸುಮಾರು 460 ವರ್ಷಗಳ ಇತಿಹಾಸವನ್ನ ಏನಪ್ಪಾ ಅಂದ್ರೆ ನಾವು ಕಾಣ್ತೀವಿ. ಅಂದ್ರೆ 460 ವರ್ಷಗಳ ಇತಿಹಾಸ ಈ ಮೊದಲ 10 ಸಂಪುಟಗಳಲ್ಲಿ ಕಾಣ್ತೀವಿ. 10 ಸಂಪುಟಗಳ ಮಾಹಿತಿಯನ್ನ ನೀಡ್ತದೆ. ಇನ್ನ 21ರಿಂದ 45 ಸಂಪುಟಗಳು ಏನದಾವ, 25ರಿಂದ 40ವರೆಗಿನ ಸಂಪುಟ, 25ರಿಂದ 40ವರೆಗಿನ ಸಂಪುಟಗಳು ಏನದಾವ, 25ರಿಂದ 45ರ ತನಕ, ಸಾರಿ 25ರಿಂದ 45ರ ತನಕ ಸಂಪುಟಗಳೇನದವಲ್ಲ ಅವು ಕ್ರಿಸ್ತಪೂರ್ವ 218ರಿಂದ ಕ್ರಿಸ್ತಪೂರ್ವ 218ರಿಂದ ಕ್ರಿಸ್ತಪೂರ್ವ 218ರಿಂದ ಕ್ರಿಸ್ತಪೂರ್ವ 218ರಿಂದ ಕ್ರಿಸ್ತಪೂರ್ವ 167 167 ಕ್ರಿಸ್ತಪೂರ್ವ 167ರವರೆಗೆ ಅಂತಂದ್ರೆ ಎರಡನೆಯ ಪ್ಯೂನಿಕ್ ಕಾಳಗ, ಎರಡನೆಯ ಪ್ಯೂನಿಕ್ ಕಾಳಗ ಪ್ರಾರಂಭ ಏನಾಗ್ತೈತಿ, ಆ ಆರಂಭದಿಂದ ಹಿಡಿದು ಎರಡನೆಯ ಪ್ಯೂನಿಕ್ ಕಾಳಗದ ಆರಂಭದಿಂದ, ಎರಡನೇ ಪ್ಯೂನಿಕ್ ಕಾಳಗದ ಆರಂಭದಿಂದ ಮೆಸೊಡೋನಿಯಾದ ಯುದ್ಧದ ತನಕ, ಮೆಸೊಡೋನಿಯಾದ ಯುದ್ಧದವರೆಗೆ. ಅಂದ್ರೆ 25ರಿಂದ 45ರವರೆಗಿನ ಸಂಪುಟಗಳದಾವ. 21ರಿಂದ 45ರ ತನಕ, 21ರಿಂದ ಹಿಡ್ಕೊಂಡು 45ರ ತನಕ ಸಂಪುಟಗಳೇನದಾವ ಅದು ಕ್ರಿಸ್ತಪೂರ್ವ 218ರಿಂದ ಕ್ರಿಸ್ತಪೂರ್ವ 167 ವರ್ಷಗಳ ಚರಿತ್ರೆಯನ್ನ ಅಲ್ಲಿಂದ ಪ್ರಾರಂಭ ಆಗ್ತದೆ. ಅಂದ್ರೆ ಎರಡನೆಯ ಪ್ಯೂನಿಕ್ ಕಾಳಗದಿಂದ ಆರಂಭ ಆಗಿ ಮೆಸೊಡೋನಿಯಾದ ಯುದ್ಧದ ತನಕ, ಎರಡನೆಯ ಪ್ಯೂನಿಕ್ ಕಾಳಗದಿಂದ ಮೆಸೊಡೋನಿಯಾದ ಯುದ್ಧ ಮುಗಿಯುವವರೆಗಿನ ಘಟನೆಗಳನ್ನ ಈ ಸಂಪುಟಗಳೇನಪ್ಪ ಅಂದ್ರ ವಿವರಣೆ ಕೊಡ್ತಾವ. ಅಂದ್ರ ಒಟ್ಟು ಸಂಪುಟಗಳು 142, ಸಿಕ್ಕಿದ್ದು 35. ಮೊದಲ 10 ಸಂಪುಟಗಳು ಇದು 10, ಇದು 21ರಿಂದ 45, ಇದು 25, ಟೋಟಲ್ 35. ಅಂದ್ರ
ದೊರಕಿರುವಂತಹ 35 ಸಂಪುಟಗಳಲ್ಲಿ 10 ಸಂಪುಟಗಳು ಕ್ರಿಸ್ತಪೂರ್ವ 293ರಲ್ಲಿ ಮೂರನೇ ಸೆನೆಟ್ ಕದನ ಮುಕ್ತಾಯ ಆಗೋ ತನಕ ಅಂದ್ರೆ 460 ವರ್ಷಗಳ ಚರಿತ್ರೆ ಐತಿ. ಉಳಿದಿರ್ತಕ್ಕಂಥ 21ರಿಂದ 45 ಸಂಪುಟಗಳೇನವ ಆ ಸಂಪುಟಗಳೊಳಗೆ ಏನಪ್ಪಾ ಅಂದ್ರೆ ಕ್ರಿಸ್ತಪೂರ್ವ 218ರಿಂದ ಕ್ರಿಸ್ತಪೂರ್ವ 167ರವರೆಗಿನ ಏನಪ್ಪಾ ಅಂದ್ರೆ ಮಾಹಿತಿ ಐತಿ. ಎರಡನೆಯ ಪ್ಯೂನಿಕ್ ಕಾಳಗ ಆರಂಭ ಆಗ್ತೈತಿ. ಆರಂಭದಿಂದ ಹಿಡಿದು ಮೆಸಡೋನಿಯಾದ ಕಾಳಗ ಮುಗಿಯುವವರೆಗಿನ ಮಾಹಿತಿಯನ್ನ ಏನಪ್ಪಾ ಅಂದ್ರೆ ಈ ಒಂದು ಅಬ್ ಅರ್ಬೆ ಕ್ಯಾಂಡಿಡೇಟ್ನ ಕೃತಿ ಒಳಗೇನಪ್ಪಾ ಅಂತಂದ್ರೆ ಸಿಗ್ತೈತಿ. ಕೊನೆಯ 20 ಪುಸ್ತಕಗಳೇನದಾವಲ್ಲ ಅವು ಬಹಳ ಸಂಕ್ಷಿಪ್ತವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಈ ಇತಿಹಾಸದೊಳಗ ಲಿವಿಯ ಚರಿತ್ರೆಯನ್ನ ನೋಡುವಂತ ಸಂದರ್ಭದೊಳಗೆ ಏನಪ್ಪಾ ಅಂತಂದ್ರೆ ಆತನ ಬರಹಗಳಲ್ಲಿ ಕೆಲವೊಂದಷ್ಟು ಸ್ಪಷ್ಟವಾಗಿರ್ತಕ್ಕಂಥ ಅಂಶಗಳನ್ನ ನಾವು ಕಾಣ್ತೀವಿ. ಅಂದ್ರೆ ಪ್ರಶ್ನೆ ಹೀಗೆ ಕೇಳ್ಬೋದು, ರೋಮ್ ಇತಿಹಾಸಕ್ಕೆ ಲಿವಿಯ ಕೊಡುಗೆ ಏನು ಅಂತ್ರಿ, ಅಥವಾ ಅವನ ಬರವಣಿಗೆಯ ಲಕ್ಷಣಗಳು ಅಂತ ಏನಾದ್ರೂ ಕೇಳಿದ್ರೆ ಕೇಳ್ಬೋದು. ಯಾವುದು ಲಿವಿಯ ಬರವಣಿಗೆಯ ಲಕ್ಷಣಗಳು? ಲಿವಿಯ ಬರವಣಿಗೆಯ ಲಕ್ಷಣ ಅಂತಂದ್ರೆ ನೀವು ಮೊದಲೇ ಅರ್ಥ ಮಾಡ್ಕೊಂಡ್ ಬಿಡ್ಬೇಕ. ಏನಂತಂದ್ರ ಲಿವಿ ಬರವಣಿಗೆಯ ಲಕ್ಷಣಗಳು ಅಥವಾ ಕೊಡುಗೆಗಳು. ಕೆಲವೊಂದು ಸಂದರ್ಭದಾಗ ಕೇಳ್ತಾನೆ ಲಿವಿಯ ಕೊಡುಗೆಗಳು ಅಂತ ಕೇಳ್ಬೋದು, ಬರಹದ ಲಕ್ಷಣಗಳು ಅಂತ ಕೇಳ್ಬೋದು. ಏನ್ ಕೇಳಿದ್ರು ನೀವು ಅರ್ಥ ಮಾಡ್ಕೊಳ್ಬೇಕಾಗಿದ್ದು ಅಬ್ ಅರ್ಬೆ ಕ್ಯಾಂಡಿಡೇಟ್ ಅನ್ನೋದು ಲಿವಿಯ ಬರಹ ಅಂತ. ಆ ಅಬ್ ಅರ್ಬೆ ಕ್ಯಾಂಡಿಡೇಟ್ದೊಳಗ 142 ಪುಸ್ತಕಗಳಿದ್ದು ಅದರೊಳಗೆ ಸಿಕ್ಕಿದ್ದು 35 ಪುಸ್ತಕಗಳು. ಮೊದಲ 10 ಪುಸ್ತಕಗಳೇನದವಲ್ಲ ಆ ಮೊದಲ 10 ಪುಸ್ತಕ ಸನ್ನೆಟ್ ಕಾಳಗದಿಂದ ಹಿಡ್ಕೊಂಡು ಏನಪ್ಪಾ ಅಂದ್ರೆ ಸನ್ನೆಟ್ ಕಾಳಗದ ತನಕ ಏನಪ್ಪಾ ಅಂದ್ರೆ ಚರಿತ್ರೆ ತಿಳಿಸ್ತಾವ. ಅಂದ್ರೆ 460 ವರ್ಷದ ಚರಿತ್ರೆ. 21ರಿಂದ 45 ಸಂಪುಟಗಳೇನದವಲ್ಲ ಅದು ಏನಪ್ಪಾ ಅಂತಂದ್ರೆ ಎರಡನೆಯ ಪ್ಯೂನಿಕ್ ಕಾಳಗದಿಂದ ಪ್ರಾರಂಭ ಆಗಿ ಮೆಸಡೋನಿಯಾದ ಕಾಳಗ ಮುಗಿಯೋ ತನಕ ಚರಿತ್ರೆಯನ್ನು ತಿಳಿಸ್ತಾವ. ಇದನ್ನ ಒಂದು ನೀವು ಬಹಳ ಮುಖ್ಯವಾಗಿ ನೆನಪಿಟ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಇದ್ರ ಜೊತೆ ಏನಂತಂದ್ರೆ ರೋಮ್ನ ಸಂಪೂರ್ಣವಾಗಿರ್ತಕ್ಕಂಥ ಚರಿತ್ರೆ, ಬಹುತೇಕ ರೋಮ್ ದೇಶದ ಸುದೀರ್ಘವಾಗಿರ್ತಕ್ಕಂಥ ಇತಿಹಾಸವನ್ನು ತಿಳಿಸುವಂತ ಕೃತಿ ಯಾವ್ದಾದಿದ್ರೆ ಅದು ಲಿವಿ ಬರೆದಿರ್ತಕ್ಕಂಥ ಅಬ್ ಅರ್ಬೆ ಕ್ಯಾಂಡಿಡೇಟ್ ಅನ್ನುವಂತ ಕೃತಿ. ಒಂದ್ ವೇಳೆ 142 ಪುಸ್ತಕಗಳು ಸಂಪುಟಗಳು ಸಿಕ್ಕಿದ್ರೆ ಅದು ರೋಮ್ನ ಒಂದು ಬೌದ್ಧಿಕ ಭಂಡಾರನ ಸೃಷ್ಟಿ ಆಗ್ತಿತ್ತು ಅಂತೇಳಿ ಇತಿಹಾಸಕಾರರು ಹೇಳ್ತಾರೆ. ಅಂದ್ರೆ ಈ ಅಂಶವನ್ನ ನೀವು ಗಮನ ಇಟ್ಕೊಳ್ಬೇಕು. ಗಮನ ಇಟ್ಟುಕೊಂಡು ಅವನ ಬರವಣಿಗೆಯ ಲಕ್ಷಣಗಳಾಗ್ಲಿ ಅವನು ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನಾಗ್ಲಿ ನಾವು ವಿಮರ್ಶೆ ಮಾಡ್ಕೊಂಡು ಹೋಗ್ಬೇಕು. ಬಹಳ ಮುಖ್ಯವಾಗಿ ನೋಡ್ಬೇಕಾಗಿದ್ದೇನು ಅಂತಂದ್ರೆ ಲಿವಿಯ ಬರವಣಿಗೆಯ ಲಕ್ಷಣ ಅಥವಾ ಅವನ ಕೊಡುಗೆ ಏನು ಅಂತಂದ್ರೆ ಲಿವಿ ತಾನು ಏನು ಬರೀಬೇಕು ಅನ್ನೋದನ್ನ ಹೇಳ್ತಾನೋ ಅದ್ರ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ಕಲ್ಪನೆ ಅವನಲ್ಲಿ ಇತ್ತು ಅಂತ. ಅಂದ್ರೆ ಬರವಣಿಗೆಯ ಬಗ್ಗೆ ಸ್ಪಷ್ಟ ಕಲ್ಪನೆ ಇತ್ತು. ಮೊದಲನೇದು ಬರವಣಿಗೆಯ ಬಗ್ಗೆ ಸ್ಪಷ್ಟವಾದ ಕಲ್ಪನೆ. ಅಂದ್ರೆ ಲಿವಿ ಏನು ಅಬ್ ಅರ್ಬೆ ಕ್ಯಾಂಡಿಡೇಟ್ ಅನ್ನ ಬರೆಯುವಂತ ಸಂದರ್ಭದೊಳಗ ಅಥವಾ ಈ ರೋಮ್ನ ಚಕ್ರಾಧಿಪತ್ಯ ಅಥವಾ ರೋಮ್ನ ಚರಿತ್ರೆಯನ್ನ ಬರೆಯುವಂತ ಸಂದರ್ಭದೊಳಗ ತಾನು ಏನು ಬರೀಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ನಿಲುವನ್ನ ಅಥವಾ ಕಲ್ಪನೆಯನ್ನ ಆತ ಹೊಂದಿದ್ದ. ಅಂದ್ರೆ ಅವ ಅನ್ಕೊಂಡಿದ್ದೇನು ಅಂತಂದ್ರೆ ರೋಮ್ನ ಸುದೀರ್ಘವಾಗಿರ್ತಕ್ಕಂಥ ಇತಿಹಾಸವನ್ನ ನಿರ್ಮಾಣ ಮಾಡ್ಕೋಬೇಕು ಅನ್ನುವಂತ ಕಲ್ಪನೆ ಅವನಲ್ಲಿತ್ತು. ಅದು ಸ್ಪಷ್ಟವಾಗಿ ಅವನ ಬರಹಗಳಲ್ಲಿ ಕಾಣ್ತಿದೆ. ಯಾಕಂದ್ರೆ ನಾವು ಯಾವುದೋ ಒಂದು ವಿಷಯ ಹೇಳುವಂತ ಸಂದರ್ಭದೊಳಗ ಎಲ್ಲಿದೋ ಒಂದು ಘಟನೆ ತಂದು ನಡೋ ಸೇರಿಸ್ತಕ್ಕಂಥ ಕೆಲಸವನ್ನ ಮಾಡ್ಲಿಲ್ಲ. ಆತ ಸ್ಪಷ್ಟವಾಗಿ ಏನ್ ಅನ್ಕೊಂಡಿದ್ದ ಅಂತಂದ್ರೆ ರೋಮ್ನ ಸುದೀರ್ಘವಾಗಿರ್ತಕ್ಕಂಥ ಇತಿಹಾಸ ರಚನೆ ಮಾಡಬೇಕು ಅನ್ನುವಂತ ಕಲ್ಪನೆ ಅವನಲ್ಲಿ ಸ್ಪಷ್ಟವಾಗಿತ್ತು. ಹಾಗಾಗಿ ರೋಮಿನಲ್ಲಿ ನಡೆದಿರ್ತಕ್ಕಂಥ ಘಟನೆಗಳ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಸ್ಪಷ್ಟನೆಯನ್ನ ಕೊಡ್ತಾನೆ. ಇಲ್ಲಿ ರೋಮಿನಲ್ಲಿ ನಡೆದಿರುವಂತ ಘಟನೆಗಳು, ರೋಮಿನಲ್ಲಿ ನಡೆದಿರ್ತಕ್ಕಂಥ ಯುದ್ಧಗಳ ಬಗ್ಗೆ ಸ್ಪಷ್ಟನೆಯನ್ನ ಕೊಡ್ತಾನೆ.
ಆದ್ರೆ ರೋಮಿನ ಹೊರಗಡೆ ಸಂಭವಿಸಿರ್ತಕ್ಕಂಥ, ಅಂದ್ರೆ ರೋಮ್ ಬಿಟ್ಟು ಬೇರೆ ದೇಶದಲ್ಲಿ ಬೇರೆ ಪ್ರದೇಶದಲ್ಲಿ ಸಂಭವಿಸಿರ್ತಕ್ಕಂಥ ಯುದ್ಧಗಳ ಏನದವ ಅದರ ಬಗ್ಗೆ ವಿಸ್ತಾರವಾಗಿರ್ತಕ್ಕಂತಹ ಅಥವಾ ಅತಿ ಹೆಚ್ಚು ಮಾಹಿತಿಯನ್ನ ಕೊಡೋದಿಲ್ಲ, ಅದನ್ನ ಸಂಕ್ಷಿಪ್ತಗೊಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾನೆ. ಅವನ ಬರವಣಿಗೆಯೊಳಗೆ ಏನ್ ಕಾಣ್ತೀವಿ, ಅವನ ಬರವಣಿಗೆಯ ಸ್ಪಷ್ಟವಾದ ಕಲ್ಪನೆ ಇತ್ತು. ಅಂದ್ರೆ ಅವಾಗ ಎಷ್ಟು ಬರಿಬೇಕು ಅಂದಿದ್ದಂದ್ರ ರೋಮ್ನ ಸುದೀರ್ಘವಾಗಿರ್ತಕ್ಕಂಥ ಇತಿಹಾಸ ಬರಿಬೇಕು, ರೋಮ್ನಲ್ಲಿರ್ತಕ್ಕಂಥ ಘಟನೆಗಳ ಬಗ್ಗೆನೇ ಸ್ಪಷ್ಟಪಡಿಸ್ಬೇಕು, ರೋಮನ್ ಬಿಟ್ಟು ಹೊರಗಡೆ ನಡೆದಿರ್ತಕ್ಕಂಥ ಘಟನೆಗಳ ಸಂಕ್ಷಿಪ್ತವಾಗಿರ್ತಕ್ಕಂಥ ವಿವರಣೆಯನ್ನ ಹೇಳಬೇಕು ಅನ್ನೋದು ಅವನ ಕಲ್ಪನೆ ಇತ್ತು. ಹೀಗಾಗಿ ಅವನು ದೊರಕಿರ್ತಕ್ಕಂಥ ಆಧಾರಗಳನ್ನ ಇಟ್ಟುಕೊಂಡು ವಿಷಯಗಳನ್ನ ಸಂಗ್ರಹಿಸಿಕೊಂಡು ಕಷ್ಟ ಆದ್ರೂ ಸಹ ಏನಪ್ಪಾ ಅಂತಂದ್ರ ಅವುಗಳನ್ನ ಜೋಡಿಸಿ ಸ್ಪಷ್ಟವಾಗಿರ್ತಕ್ಕಂಥ ಇತಿಹಾಸವನ್ನ ರಚನೆ ಮಾಡ್ತಾನೆ. ಅವನಿಗೆ ಈ ಇಟ್ಲಿಗಾಗ್ಲಿ ರೋಮ್ ಆಗ್ಲಿ ಅದ್ರ ಬಗ್ಗೆನೇ ಅತಿ ಹೆಚ್ಚು ಆಸಕ್ತಿ ಇರೋದ್ರಿಂದ ಏನಪ್ಪಾ ಅಂತಂದ್ರ ಅವ ಇಟ್ಲಿ ಮತ್ತು ರೋಮ್ ಬಗ್ಗೆನೇ ಅತಿ ಹೆಚ್ಚು ವಿಸ್ತಾರವಾಗಿರ್ತಕ್ಕಂಥ ಮಾಹಿತಿಯನ್ನ ತನ್ನ ಕೃತಿ ಒಳಗೆ ಹೇಳ್ತಾನೆ. ಇನ್ನೊಂದು ಅವನ ಬರವಣಿಗೆಯ ಮುಖ್ಯ ಲಕ್ಷಣ ಅಂತಂದ್ರೆ ಹೆರೋಡೋಟಸ್ನ ಹಾಗೆ ಲಿವಿ ಏನಪ್ಪಾ ಅಂದ್ರೆ ಇತಿಹಾಸ ರಚನೆಯನ್ನ ಒಂದು ಕಲೆ ಅಂತ ಅನ್ಕಂಡ. ಇತಿಹಾಸ ರಚನೆ ಒಂದು ಕಲೆ ಅಂತ. ಇತಿಹಾಸ ರಚನೆ ಒಂದು ಕಲೆ. ಇತಿಹಾಸ ರಚನೆ ಅನ್ನೋದೇನಿದೆಯಲ್ಲ ಅದು ಒಂದು ಕಲೆ ಅಂತ ಅನ್ಕಂಡ. ಯಾರಂಗ ಅಂತಂದ್ರ ಹೆರೋಡೋಟಸ್ ಅನ್ಕೊಂಡಿದ್ದ ಇತಿಹಾಸವನ್ನ ರಚನೆ ಮಾಡ್ಕೊಳ್ಳೋದೇನಪ್ಪ ಅಂದ್ರ ಅದೊಂದು ಕಲೆಯಾಗಿ ಹೆರೋಡೋಟಸ್ ಕಂಡಿದ್ದ, ಅದನ್ನ ಕಲೆಯಾಗಿ ರಚನೆ ಮಾಡ್ಕೊಂಡಿದ್ದ. ನಾವ್ ಹೇಳ್ತೀವಿ ಮಾತನಾಡೋದು ಒಂದು ಕಲೆ, ಬರೆಯೋದು ಒಂದು ಕಲೆ, ಓದೋದು ಒಂದು ಕಲೆ, ನೆನಪಿನಲ್ಲಿ ಇಟ್ಟುಕೊಳ್ಳೋದು ಒಂದು ಕಲೆ, ಪರೀಕ್ಷೆಯನ್ನ ಎದುರಿಸೋದು ಒಂದು ಕಲೆ ಅಂತ ನಾವು ಯಾಕೆ ಕರಿತೀವಲ್ಲ, ಹಾಗೆ ಇತಿಹಾಸವನ್ನ ಬರೀತಕ್ಕಂಥದ್ದು ಒಂದು ಕಲೆಯಾಗಿ ಏನಪ್ಪಾ ಅಂದ್ರೆ ಹೆರೋಡೋಟಸ್ ರೂಢಿಸಿಕೊಂಡಿದ್ದ. ಆ ರೂಢಿಯನ್ನ ಏನಪ್ಪಾ ಅಂತಂದ್ರ ಲಿವಿ ಇತಿಹಾಸ ರಚನೆಯನ್ನ ಕಲೆಯಾಗಿ ಏನಪ್ಪಾ ಅಂದ್ರ ಕಾಣ್ತಾನ. ಹ್ಯಾಕ್ ಕಾಣ್ತಾನಂದ್ರ ಹೆರೋಡೋಟಸ್ ಮಾಡಿದ್ದಲ್ಲ ಹಾಗೆ. ಹೆಂಗಂತಂದ್ರೆ ಘಟನೆಗಳನ್ನ ಕಥನ ರೂಪದಲ್ಲಿ, ಯಾವ್ದಾದ್ರೂ ಒಂದು ಘಟನೆ ನಡೀತೀವಿ ಅಂತಂದ್ರೆ ಅದನ್ನ ಕಥೆಯ ರೂಪದಲ್ಲಿ ಕಥನ ರೂಪದಲ್ಲಿ ವಿವರಣೆ ಮಾಡೋದು ಅಂತ. ಕಥನ ರೂಪದಲ್ಲಿ ಇತಿಹಾಸವನ್ನ ಅಥವಾ ಘಟನೆಗಳನ್ನ ಹೇಳೋದ್ರಿಂದ ಅದು ಕೇಳುಗರಿಗೆ ಅಥವಾ ಓದುಗರಿಗೆ ಏನಪ್ಪಾ ಅಂದ್ರೆ ಆಕರ್ಷಣೆ ಆಗ್ತದೆ. ಅದಕ್ಕವ ಒಂದು ಕಲೆ ಅಂತ ಮಾಡ್ಕೊಂಡ. ಅಂದ್ರೆ ಘಟನೆಗಳನ್ನ ಕಥನ ರೂಪದಲ್ಲಿ ಹೇಳ್ಕೊಂತ ಬಂದ. ಹೇಳುವಂತ ಸಂದರ್ಭದಲ್ಲಿ ಸುಂದರವಾಗಿರ್ತಕ್ಕಂಥ ಶೈಲಿಯನ್ನ ರೂಢಿಸಿಕೊಂಡ. ಹೇಳುವಾಗ ಏನಪ್ಪಾ ಅಂದ್ರೆ ಅಪಭ್ರಂಶವಾಗಿರ್ತಕ್ಕಂಥ ಶಬ್ದಗಳಾಗ್ಲಿ ಕೆಟ್ಟದಾಗಿರ್ತಕ್ಕಂಥ ಶಬ್ದಗಳಲ್ಲೇ ಆಗಲ್ಲ, ಸುಂದರವಾಗಿರ್ತಕ್ಕಂತಹ ಶೈಲಿಯನ್ನ ಏನಪ್ಪಾ ಅಂದ್ರ ಆತ ರೂಢಿಸಿಕೊಳ್ತಾನೆ. ಆ ಸುಂದರವಾಗಿರ್ತಕ್ಕಂಥ ಶೈಲಿ ಮತ್ತು ಕಥನದ ರೂಪ ಏನೈತಲ್ಲ ಅದನ್ನ ಇಟ್ಟುಕೊಂಡು ಏನಪ್ಪಾ ಅಂದ್ರೆ ಜೋಡಿಸಿಕೊಂಡು ಇತಿಹಾಸವನ್ನ ರಚನೆ ಮಾಡ್ತಾನೆ. ಇದರ ಜೊತೆ ಇನ್ನೊಂದು ಅವನ ಬರವಣಿಗೆಯ ಲಕ್ಷಣ ಕೊಡುಗೆ ಏನಂತಂದ್ರೆ ಥುಸಿಡಿಡಸ್ನ ವಿಚಾರ ಸರಣಿಯನ್ನ ಅನುಕರಣೆ ಮಾಡ್ತಾನೆ. ಥುಸಿಡಿಡಸ್ನ ವಿಚಾರ ಸರಣಿಯ ಅನುಕರಣೆ ಅಂದ್ರೆ ಹೆರೋಡೋಟಸ್ ನಲ್ಲಿ ಇರ್ತಕ್ಕಂತಹ ಇತಿಹಾಸ ರಚನೆಯ ಕಲೆಯನ್ನ ರೂಢಿಸಿಕೊಳ್ತಾನ. ಆ ಕಲೆಯನ್ನ ತಾನು ಏನಪ್ಪಾ ಅಂದ್ರೆ ಕಲೆಯ ರೂಪದಲ್ಲಿ ಕಥನದ ರೂಪದಲ್ಲಿ ಒಂದು ಸುಂದರವಾಗಿರ್ತಕ್ಕಂಥ ಶೈಲಿ ಒಳಗ ಆಸಕ್ತಿವಾಗಿರ್ತಕ್ಕಂಥ ವಿಷಯಗಳನ್ನ ಜೋಡಿಸಿಕೊಂಡು ಬರೆಯುವಂತಹ ಬರವಣಿಗೆ ಲಕ್ಷಣವನ್ನು ಸಹ ಲಿವಿಯೊಳಗೆ ಕಾಣ್ತೀವಿ. ಇದರ ಜೊತೆ ಥುಸಿಡಿಡಸ್ನ ಹಾಗೆ ಕೆಲವೊಂದಿಷ್ಟು ವಿಚಾರಗಳೇನಿರ್ತಾವ ಆ ವಿಚಾರಗಳ ಸರಣಿಗಳನ್ನ ಅನುಕರಣೆ ಮಾಡ್ತಾನ. ಅನುಕರಣೆ ಮಾಡಿ ಆ ಅನುಕರಣೆಯ ಬರವಣಿಗೆ ಏನಪ್ಪಾ ಅಂದ್ರೆ ತನ್ನ ಬರವಣಿಗೆಯೊಳಗೆ ಸೇರಿಸಿಕೊಳ್ತಾನೆ. ಯಾಕಂದ್ರೆ ಥುಸಿಡಿಡಸ್ ನಾವು ವೈಜ್ಞಾನಿಕ ಇತಿಹಾಸದ ಶ್ರೇಷ್ಠ ಇತಿಹಾಸಕಾರ ಅಥವಾ ವೈಜ್ಞಾನಿಕ ಇತಿಹಾಸ ಲೇಖನ ಕಲೆಯ ಜನಕ ಅಥವಾ ವೈಜ್ಞಾನಿಕ ಇತಿಹಾಸದ ಪಿತಾಮಹ ಅಂತ ಕರಿತೀವಲ್ಲ. ಯಾಕಂತಂದ್ರೆ ಥುಸಿಡಿಡಸ್ ಸ್ವತಃ ಏನಪ್ಪಾ ಅಂದ್ರ ಆಡಳಿತದ ಭಾಗವಾಗಿ ಇರ್ತಕ್ಕಂಥವ, ಸೈನಿಕನಾಗಿ ಕೆಲಸ ಮಾಡಿರ್ತಕ್ಕಂಥವ, ಯುದ್ಧದಲ್ಲಿ ಭಾಗವಹಿಸಿರ್ತಕ್ಕಂಥವ. ಆ ಅನುಭವ ಥುಸಿಡಿಡಸ್ನಿಗೆ ಇತ್ತು. ಅದಕ್ಕಾಗಿ ಏನಪ್ಪಾ ಅಂದ್ರೆ ಥುಸಿಡಿಡಸ್ ತನ್ನ ಬರವಣಿಗೆ ಒಳಗೆ ಏನಪ್ಪಾ ಅಂದ್ರೆ ವಿಚಾರ ಸರಣಿಗಳನ್ನ ಹಾಕೊಂಡಿದ್ದ. ಆ ವಿಚಾರ ಸರಣಿಗಳನ್ನ ಅಂದ್ರೆ ತನಗೆ ಬಂದಿರತಕ್ಕಂಥ ವಿಚಾರ ಸರಣಿಗಳನ್ನ ಹಾಕೊಂಡಿದ್ದ. ಅದನ್ನೇ ಏನಪ್ಪಾ ಅಂದ್ರೆ ಲಿವಿ ಮಾಡ್ತಾ ಇರ್ತಾನೆ. ಅದನ್ನೇ ಲಿವಿ ಮಾಡ್ತಾನೆ.
ಯಾಕಂದ್ರೆ ಹೇಗೆ ಹೆರೋಡೋಟಸ್ ಆಡಳಿತದೊಳಗೆ ತುಸಿಡಿಡಸ್ ಆಡಳಿತದೊಳಗಿದ್ನು, ಹಾಗೇನೆ ಇಲ್ಲಿ ಲಿವಿಸ್ ಏನಪ್ಪಾ ಅಂದ್ರೆ ಅಗಸ್ಟಸ್ನ ಆಳ್ವಿಕೆದೊಳಗೆ ಇದ್ದ. ಅಗಸ್ಟಸ್ನ ಜೊತೆ ಒಳ್ಳೆಯ ಸ್ನೇಹಿತವಾಗಿರ್ತಕ್ಕಂಥ ಸಂಬಂಧವನ್ನ ಹೊಂದಿದ್ದ. ಹೀಗಾಗಿ ತುಸಿಡಿಡಸ್ನ ಬರವಣಿಗೆಯಲ್ಲಿರ್ತಕ್ಕಂಥ ವಿಚಾರ ಸರಣಿಯ ಏನ ಅನುಕರಣೆ ಐತಲ್ಲ ಅದನ್ನ ಏನಪ್ಪಾ ಅಂದ್ರೆ ರೂಢಿಸಿಕೊಂಡು ಹೋಗ್ತಾನ. ರೂಢಿಸಿಕೊಂಡು ಏನಪ್ಪಾ ಅಂದ್ರೆ ಪ್ರಚೋದನಕಾರಿಯಾಗಿ ಆ ಘಟನೆಗಳನ್ನ ಹೇಳ್ತಕ್ಕಂಥ ಕೆಲಸ ಮಾಡ್ತಾನ. ಅದ್ರ ಜೊತೆ ಏನಪ್ಪಾ ಅಂದ್ರೆ ನೈಜವಾಗಿರ್ತಕ್ಕಂಥ ಚರಿತ್ರೆಯನ್ನ ಬರಿತಕ್ಕಂಥ ಕೆಲಸವನ್ನ ಮಾಡ್ತಾನ. ಯಾವುದು ತುಸಿಡಿಡಸ್ ನಲ್ಲಿ ಇರ್ತಕ್ಕಂಥ ಲಕ್ಷಣಗಳ. ಇದ್ರ ಜೊತೆ ಏನಪ್ಪಾ ಅಂತಂದ್ರ ಅವನು ಮುಖ್ಯವಾಗಿರ್ತಕ್ಕಂಥ ಲಕ್ಷಣ ಏನು ಅಂತಂದ್ರ ಅವನು ದೇಶ ಪ್ರೇಮವನ್ನ ಹೆಚ್ಚಿಸುವಂತಹ ಕೆಲಸ ಮಾಡುವ. ಅವನು ಬರವಣಿಗೆಗಳಿಗೆ ದೇಶ ಪ್ರೇಮವನ್ನು ಹೆಚ್ಚಿಸೋದು, ದೇಶ ಪ್ರೇಮವನ್ನು ಹೆಚ್ಚಿಸುವುದು ಅಂದ್ರ ಲಿವಿಯ ಬರವಣಿಗೆ ಒಳಗ ಕೇವಲ ಹೆರೋಡೋಟಸ್ನ ಅನುಕರಣೆ ಆಗ್ಲಿ, ತುಸಿಡಿಡಸ್ನ ಅನುಕರಣೆ ಆಗ್ಲಿ, ಕಲೆಯಾಗಿ ಕಥನ ರೂಪದಲ್ಲಿ ವಿಚಾರ ವಿನಿಮಯ ರೂಪದಲ್ಲಿ ಅಷ್ಟೇ ಅಲ್ಲ, ಅವನ ಬರವಣಿಗೆಗಳು ಏನಪ್ಪಾ ಅಂದ್ರೆ ದೇಶ ಪ್ರೇಮವನ್ನ ವೃದ್ಧಿಸುವಂತಹ ಬರವಣಿಗೆಗಳಾಗಿದ್ದು. ಲಿವಿ ಒಂದು ಆಸಕ್ತಿ ಇತ್ತು. ಗಣರಾಜ್ಯ ಪತನ ಆದ್ಮೇಲೆ ಚಕ್ರಾಧಿಪತ್ಯ ಪ್ರಾರಂಭ ಏನಾಗ್ತೈತಿ ಅಗಸ್ಟಸ್ನ ಆಳ್ವಿಕೆ ಕಾಲದೊಳಗ. ಆ ಅಗಸ್ಟಸ್ನ ಆಳ್ವಿಕೆ ಕಾಲದೊಳಗಿನ ಚಕ್ರಾಧಿಪತಿ ಅಗಸ್ಟಸ್ನ ಜೊತೆ ಇದ್ದುಕೊಂಡವ ಆ ಚಕ್ರಾಧಿಪತ್ಯದ ಅಧೀನದಲ್ಲಿರ್ತಕ್ಕಂಥವ್ರೆಲ್ಲರೂ ದೇಶ ಪ್ರೇಮವನ್ನ ಬೆಳೆಸ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಆ ದೇಶ ಪ್ರೇಮವನ್ನ ಪ್ರವರ್ಧಮಾನಕ್ಕೆ ತರುವಂತಹ ಅಥವಾ ವೃದ್ಧಿ ಮಾಡ್ತಕ್ಕಂಥ ಕೆಲಸವನ್ನ ಅಥವಾ ಅದರ ಆಶಯವನ್ನ ಏನಪ್ಪಾ ಅಂದ್ರೆ ಲಿವಿ ಹೊಂದಿರ್ತಾನ. ಹೀಗಾಗಿ ಅವನ ಬರವಣಿಗೆ ಒಳಗ ದೇಶ ಪ್ರೇಮವನ್ನ ಹೆಚ್ಚಿಸುವಂತ ಅಂಶಗಳು ಅಥವಾ ಆಶಯವನ್ನ ಏನಪ್ಪಾ ಅಂದ್ರೆ ನಾವು ಕಾಣ್ತೀವಿ. ಇನ್ನ ಕೆಲವೊಬ್ರು ವಿಮರ್ಶೆ ಮಾಡ್ಕೊಂತ ಹೋಗ್ತಾರೆ. ಯಾರಂತಂದ್ರೆ ಲಿವಿಯ ಬರವಣಿಗೆ ಕುರಿತು ಕೆಲವೊಬ್ರು ವಿಮರ್ಶೆ ಮಾಡ್ಕೊಂಡು ಹೋಗ್ತಾರೆ. ಆ ರೋಮನ ಇತಿಹಾಸ ಏನು ರಚನೆ ಮಾಡ್ತಾನಲ್ಲ ಅದು ಕಲೆ ಆಗಿತ್ತು ಅಂತ ಹೇಳ್ತಾರ. ಆದ್ರೆ ಅದು ಒಂದು ವಿಮರ್ಶಾತ್ಮಕವಾಗಿರ್ತಕ್ಕಂಥ ವಿಜ್ಞಾನ ಆಗಿರ್ಲಿಲ್ಲ. ಅಂದ್ರೆ ಅವನ ಬರವಣಿಗೆ ಕಲೆ ಆಗಿತ್ತು, ಅವನ ಬರವಣಿಗೆ ಕಲೆಯಾಗಿತ್ತು, ವಿಜ್ಞಾನ ಅಲ್ಲ. ನಾವ್ ಹೇಳ್ತೀವಿ ಯಾವಾದ್ರೂ ಬರವಣಿಗೆ ಬರೆಯುವಂತ ಸಂದರ್ಭದೊಳಗ ನಾವು ಇತಿಹಾಸ ವಿಜ್ಞಾನವೋ ಕಲೆಯೋ ಅನ್ನುವಂತ ಪ್ರಶ್ನೆ ಬಂದಾಗ ಕೊನೆಗೆ ನಾವು ಹೇಳ್ತೀವಿ ಇತಿಹಾಸ ಕೆಲವೊಬ್ರು ಕಲೆ ಅಂತ ಹೇಳ್ತಾರ, ಕೆಲವೊಬ್ರು ವಿಜ್ಞಾನ ಅಂತ ಹೇಳ್ತಾರ. ಕೆಲವೊಂದಿಷ್ಟು ಜನ ಏನಪ್ಪಾ ಅಂದ್ರೆ ಇತಿಹಾಸ ಕಲೆಯೂ ಹೌದು ವಿಜ್ಞಾನವೂ ಹೌದು ಅಂತ ಹೇಳ್ತಾರ. ಬಟ್ ಲಿವಿಯ ಬರಹಗಳನ್ನ ನೋಡಿದಾಗ ಲಿವಿಯ ಬರವಣಿಗೆಯಲ್ಲಿ ಇತಿಹಾಸ ಏನಪ್ಪಾ ಅಂತಂದ್ರೆ ಅಂದ್ರೆ ಲಿವಿಯ ಬರವಣಿಗೆಯೊಳಗ ಇತಿಹಾಸ ಅನ್ನೋದು ಒಂದು ಕಲೆಯಾಗಿತ್ತು. ಅದು ಒಂದು ಕಥನ ರೂಪದಲ್ಲಿತ್ತು. ಅದು ಒಂದು ವಿಮರ್ಶಾತ್ಮಕವಾಗಿರ್ತಕ್ಕಂಥ ಅಂಶಗಳಿದ್ದು. ಅದರಲ್ಲಿ ಏನಪ್ಪಾ ಅಂದ್ರೆ ಸುಂದರವಾಗಿರ್ತಕ್ಕಂಥ ಶೈಲಿಗಳಿದ್ದು. ಅದರ ಜೊತೆ ದೇಶ ಪ್ರೇಮವನ್ನ ಬೆಳೆಸ್ತಕ್ಕಂಥ ಏನಪ್ಪಾ ಅಂದ್ರೆ ಇದು ಪ್ರಚೋದನಕಾರಿಯಾಗಿರ್ತಕ್ಕಂಥ ಅಂಶಗಳಿದ್ದು. ಅದರ ಜೊತೆ ಏನಪ್ಪಾ ಅಂತಂದ್ರೆ ತುಸಿಡಿಡಸ್ನ ಹೆರೋಡೋಟಸ್ನ ಅನುಕರಣೆಗಳಿದ್ದು. ಹೀಗಾಗಿ ಲಿವಿಯ ಬರಹಗಳು ಏನಪ್ಪಾ ಅಂದ್ರೆ ಕಲೆಯ ರೂಪದಲ್ಲಿದ್ದು. ಆದ್ರೆ ಅದನ್ನ ಸ್ಪಷ್ಟಪಡಿಸುವಂತಹ ಅಥವಾ ವಿಮರ್ಶೆ ಮಾಡುವಂತಹ ವಿಜ್ಞಾನ ಆಗಿರ್ಲಿಲ್ಲ, ವಿಮರ್ಶೆ ಮಾಡಿರ್ತಕ್ಕಂಥ ವಿಜ್ಞಾನ ಆಗಿರ್ಲಿಲ್ಲ. ಆದ್ರೆ ಗ್ರೀಕ್ ಇತಿಹಾಸದೊಳಗೆ ನಾವು ತುಸಿಡಿಡಸ್ ನನ್ನ ವೈಜ್ಞಾನಿಕ ಇತಿಹಾಸ ಅಂತ ಅಂದ್ರೆ ಅದು ನಡೆದಿರ್ತಕ್ಕಂಥ ಘಟನೆಗಳನ್ನ ಯಥಾವತ್ತಾಗಿ ಹೇಳೋದೇನಪ್ಪಾ ಅಂತಂದ್ರೆ ಇತ್ತು. ಮತ್ತೆ ಲಿವಿಯ ಬರವಣಿಗೆಗಳಿಗೆ ಏನಪ್ಪಾ ಅಂದ್ರೆ ವಿಜ್ಞಾನ ರೂಪದಲ್ಲಿ ಇರಲಿಲ್ಲ, ಬಹುತೇಕ ಕಲೆಯ ರೂಪದಲ್ಲಿ ಅವನ ಬರವಣಿಗೆಗಳು ಇದ್ದು ಅನ್ನೋದನ್ನ ನಾವು ನೋಡ್ತೀವಿ. ಇದಕ್ಕೆ ಉದಾಹರಣೆ ಏನು ಅಂತಂದ್ರೆ ರೋಮನ್ ವೃತ್ತಾಂತಗಳು ಅಂದ್ರೆ ರೋಮನ್ನರ ಕಥೆಗಳು, ಐತಿಹ್ಯಗಳು ಏನ್ ಬರ್ತಾವಲ್ಲ ಅವುಗಳನ್ನ ಬಹಳ ಸುಂದರವಾಗಿ ಉಲ್ಲಾಸಭರಿತವಾದ ಶೈಲಿ ಒಳಗ ಆತ ಹೇಳ್ತಾನೆ. ಒಂದೆಲ್ಲೋ ಒಂದು ಘಟನೆ ನಡೀತು ಅಂತಂದ್ರೆ ಆ ಘಟನೆಯನ್ನ ಕೇಳುಗರಿಗೆ ಆಕರ್ಷಣೀಯವಾಗಿ ಬಹಳ ಸುಂದರ ಅನಿಸ್ಬೇಕು, ಬಹಳ ಚಂದ ಅನಿಸ್ಬೇಕು, ಹಂಗ ವರ್ಣನೆ ಮಾಡಿ ಹೇಳ್ತಾರಲ್ಲ ಹಾಗೇನಪ್ಪಾ ಅಂತಂದ್ರೆ ಅವೇನಪ್ಪಾ ಅಂತಂದ್ರೆ ರೋಮನರ ವೃತ್ತಾಂತಗಳನ್ನ, ರೋಮನರ ಕಥೆಗಳನ್ನ ಬಹಳ ವರ್ಣನೀಯವಾಗಿ, ಸುಂದರವಾಗಿ, ಉಲ್ಲಾಸದಾಯಕವಾಗಿ ವರ್ಣನೆ ಮಾಡ್ತಕ್ಕಂಥ ಕಥೆಗಳು ಅವನ ಬರವಣಿಗೆ ಒಳಗೆ ಕಾಣ್ತೀವಿ. ಇದು ಗ್ರೀಕರೊಳಗೂ ಅದಾವ. ಅಂದ್ರೆ ಹೆರೋಡೋಟಸ್ನ ಬರೋದ್ರೊಳಗೂ ಇದು ಸರ್ವೇ ಸಾಮಾನ್ಯವಾಗಿ ನಾವು ಕಾಣ್ತಕ್ಕಂಥದ್ದು. ಕೆಲವೊಂದಿಷ್ಟು ಸಾಹಿತ್ಯಿಕ ರೂಪದೊಳಗೂ ಅವುಗಳಲ್ಲಿ ಕಾಣ್ತೀವಿ.
ರೋಮನರ ಅಥವಾ ಲಿವಿಯ ಬರಹಗಳೊಳಗೇನಪ್ಪಾ ಅಂದ್ರೆ ಇತಿಹಾಸದ ಘಟನೆಗಳ ಕಾರಣ ಮತ್ತು ವಿಧಾನಗಳ ಕುರಿತು ಅನ್ವೇಷಣೆ ಸ್ಪಷ್ಟವಾಗಿ ಅದಾವ. ಇತಿಹಾಸದ ಘಟನೆ ಮತ್ತು ಕಾರಣ, ಒಂದು ಇತಿಹಾಸದಾಗ ಏನ್ ಘಟನೆ ನಡೀತು ಮತ್ತು ಆ ಘಟನೆ ನಡೆಯಕ್ ಕಾರಣ ಏನು ಅನ್ನೋದನ್ನ ಸ್ಪಷ್ಟವಾಗ್ಯದ. ಯಾಕಂತಂದ್ರೆ ಸುಮಾರು 200 ವರ್ಷದ್ದು ಚರಿತ್ರೆಯನ್ನ ಬರೆಯುವಂತ ಸಂದರ್ಭದೊಳಗ ಆತ ಬರೆದಿರ್ತಕ್ಕಂಥ 147 ಸಂಪುಟಗಳೇನದಾವ, ಸಿಕ್ಕಿರ್ತಕ್ಕಂಥ 35 ಸಂಪುಟಗಳೇನದಾವ, ಆ ಸಿಕ್ಕಿರ್ತಕ್ಕಂಥವುಗಳನ್ನ ಆಧಾರವಾಗಿಟ್ಟುಕೊಂಡು ಅವನು ಬರೆದಿರ್ತಕ್ಕಂಥ ಬರಹದೊಳಗೆ ಏನೈತಿ ಅಂತಂದ್ರೆ ಅಲ್ಲಿ ಏನಪ್ಪಾ ಅಂತಂದ್ರ ಇತಿಹಾಸದೊಳಗೆ ಘಟನೆಗಳ ನಡೆದಾವಲ್ಲ, ಅಂದ್ರೆ ರೋಮ್ ಚಕ್ರಾಧಿಪತ್ಯ, ರೋಮ್ದ ಗಣರಾಜ್ಯ ಪತನ ಆಗಿದ್ದು ಅದಕ್ಕಿಂತ ಪೂರ್ವದಲ್ಲಿ ಗಣರಾಜ್ಯದ ಸ್ಥಿತಿ, ಅಗಸ್ಟಸ್ನ ಆಳ್ವಿಕೆ, ಆ ಘಟನೆಗಳೇನದಾವಲ್ಲ ಆ ಘಟನೆಗಳು ನಡೆದಿದ್ದೇನು ಮತ್ತು ಅದಕ್ಕೆ ಕಾರಣ ಏನು ಅನ್ನೋದನ್ನ ವಿಮರ್ಶಾತ್ಮಕವಾಗಿ ವಿವರಣೆ ಮಾಡಿರ್ತಕ್ಕಂಥ ಬರಹಗಳು ಲಿವಿಯ ಬರವಣಿಗೆ ಒಳಗೆ ಕಾಣ್ತೀವಿ. ಕೆಲವೊಂದಿಷ್ಟು ಜನ ಇತಿಹಾಸಕಾರ ಹೇಳ್ತಾರ ಅವನ ಬರವಣಿಗೆ ಇನ್ನೊಂದಿಷ್ಟು ಏನಪ್ಪಾ ಅಂತಂದ್ರೆ ವಿಮರ್ಶಾತ್ಮಕವಾಗಿದ್ರೆ ಒಳಿತಾಗ್ತಿತ್ತು ಅಂತ, ಅದೊಂದು ಸಾಹಿತ್ಯಿಕ ಪ್ರಕಾರ ಅಂತ ಕೆಲವೊಬ್ರು ಹೇಳ್ತಾರೆ. ಇನ್ನು ಕೆಲವೊಬ್ರು ಏನ್ ಹೇಳ್ತಾರಂತಂದ್ರ ಇತಿಹಾಸ ಲಿವಿ ಏನಿದಾನಲ್ಲ ರೋಮನ್ ಇತಿಹಾಸಕಾರ, ಲಿವಿಯ ಅಬ್ ಅರಬೆ ಕ್ಯಾಂಡಿಡೇಟ್ನ 147 ಸಂಪುಟಗಳು ಸಿಕ್ಕದೆ ಹೋದ್ರೂ ಸಹ ದೊರಕಿರ್ತಕ್ಕಂಥ ಆಧಾರಗಳ ಮೇಲೆ, ದೊರಕಿರ್ತಕ್ಕಂಥ ಕೃತಿಗಳ ಆಧಾರದ ಮೇಲೆ ಒಬ್ಬ ಶ್ರೇಷ್ಠ ರೋಮನ್ ಇತಿಹಾಸಕಾರ ಅಂತ ಹೇಳ್ತಾರೆ. ಬಟ್ ಇಷ್ಟೆಲ್ಲಾ ಗುಣಗಳು ಇದ್ರೂ ಸಹ ಅವನ ಬರವಣಿಗೆಗಳು ಏನದಾವಲ್ಲ ಅವೇನು ದೋಷಗಳಿಂದ ಮುಕ್ತಾಗಿಲ್ಲ ಅಂತ. ಅಂದ್ರ ಇವನ ಬರವಣಿಗೆಯ ದೋಷಗಳನ್ನು ಏನಪ್ಪಾ ಅಂದ್ರ ಸರ್ವೇ ಸಾಮಾನ್ಯವಾಗಿ ನಾವೇನಪ್ಪಾ ಅಂದ್ರ ಅವನ ಬರವಣಿಗೆ ಒಳಗೆ ಕಾಣ್ತೀವಿ. ಆ ದೋಷಗಳು ಏನು ಅಂತಂದ್ರೆ ಲಿವಿಯ ಬರವಣಿಗೆಯಲ್ಲಿರ್ತಕ್ಕಂಥ ದೋಷಗಳು, ಲಿವಿಯ ಬರವಣಿಗೆಯ ದೋಷಗಳು, ಬರವಣಿಗೆಯ ದೋಷಗಳು. ನಮಗ ಬರವಣಿಗೆ ಅಂತಂದಾಗ ಅದರದ್ದು ಗುಣಾವಗುಣಗಳು ಅಂತ ಕರಿತೀವಿ. ಅದ್ರಾಗ ಒಳ್ಳೆಯ ಅಂಶಗಳು ಇರ್ತವೆ, ಮತ್ತೊಂದಿಷ್ಟು ಅಸ್ಪಷ್ಟವಾಗಿರ್ತಕ್ಕಂಥ ಅಂಶಗಳನ್ನ ಏನಪ್ಪಾ ಅಂದ್ರೆ ನಾವು ಕಾಣ್ತೀವಿ. ಇಲ್ಲಿ ದೋಷಗಳು ಏನು ಅಂತಂದ್ರೆ ಬಹಳ ಮುಖ್ಯವಾಗಿ ಅವ ದೈವಿಕ ಮತ್ತು ಮಾನವಿಕ ಕೃತ್ಯಗಳನ್ನ ಒಂದುಗೂಡಿಸ್ತಕ್ಕಂಥ ಕೆಲಸ ಮಾಡ್ತಾನೆ. ದೈವಿಕ ಮತ್ತು ಮಾನವಿಕ ಒಂದುಗೂಡಿಸುವಿಕೆ. ಅಂದ್ರೆ ದೈವಿಕ ಮತ್ತು ಮಾನವಿಕ ಕೃತ್ಯಗಳೇನದಾವಲ್ಲ ಅವುಗಳನ್ನ ಒಂದುಗೂಡಿಸ್ತಕ್ಕಂಥ ಕೆಲಸವನ್ನ ಲಿವಿ ಮಾಡ್ತಾನೆ. ಇದು ಬಹುಶಃ ಏನಪ್ಪಾ ಅಂದ್ರೆ ಅವನ ಬರವಣಿಗೆಯಲ್ಲಿ ಸ್ಪಷ್ಟವಾಗಿ ಕಾಣ್ತಕ್ಕಂಥ ದೋಷ ಅಂತ ನಾವು ಅನ್ಕೊಂತೀವಿ. ಯಾಕಂತಂದ್ರೆ ಒಂದು ಯಾವ್ದಾದ್ರೂ ಒಂದು ಘಟನೆ ನಡಿಬೇಕು ಅಂತಂದ್ರೆ ಆ ಘಟನೆಗೆ ದೇವರೇ ನೇರವಾಗಿ ಕಾರಣ, ದೇವರು ಏನಪ್ಪ ಅಂದ್ರೆ ನೇರವಾಗಿ ಕಾರಣ ಅಂತಂದ್ರೆ ನಾವು ಅಂತಿರ್ತೀವಲ್ಲ. ಸಾಮಾನ್ಯವಾಗಿ ಮಾತನಾಡ್ತಕ್ಕಂಥ ಸಂದರ್ಭದೊಳಗೆ ಏನಾದ್ರೂ ಒಂದು ಘಟನೆ ನಡೀತು ಅಂತಂದ್ರೆ, ಒಬ್ಬ ವ್ಯಕ್ತಿಯ ಜೀವನದೊಳಗೆ ನಡೀತು ಅಂತಂದ್ರೆ ನಾವು ಅದಕ್ಕೆ ಏನ್ ಮಾಡ್ತೀವಿ, ನೇರವಾಗಿ ಏನಪ್ಪಾ ಅಂದ್ರೆ ದೇವರನ್ನೇ ಹೊಣೆಗಾರರನ್ನಾಗಿ ಮಾಡ್ತೀವಿ. ಈ ಕಾಮನ್ ಆಗಿ ನೀವೆಲ್ಲ ಸ್ಟೂಡೆಂಟ್ಸ್ಗಳು ಅನ್ಕೊಂತಿರ್ತಿರಲ್ಲ, ಎಕ್ಸಾಮ್ ಬರೆಯುವಂತ ಸಂದರ್ಭದೊಳಗ ದೇವ್ರ ನಮಗ್ ಪಾಸ್ ಮಾಡೋ ಅಂತ ಅನ್ಕೊಂತಿರ್ತೀರಿ. ಅಥವಾ ಎಕ್ಸಾಮ್ ಬರೋದಾದ್ಮೇಲೆ ನೀವು ಮಾರ್ಕ್ಸ್ ಕಡಿಮೆ ಅಂಕ ಬಂತು ಅಂದಾಗ ದೇವ್ರು ನಮಗ ಹಿಂಗ ಮಾಡ್ತಾನ ನೋಡ ಅಂತೀವಿ. ಸಾಕಷ್ಟು ಕಲ್ತಿರ್ತೀರಿ, ನೌಕರಿ ಆಗದೆ ಇರ್ತಕ್ಕಂಥ ಸಂದರ್ಭದೊಳಗೆ ನಮ್ಮ ಹಣಿ ಬರದಾಗ ದೇವ್ರ ನೌಕರಿನ ಬರ್ದಾನೋ ಇಲ್ಲೋ ಅಂತ ಅನ್ಕೊಂಡಿರ್ತೀವಿ. ಅಂದ್ರೆ ಯಾವುದೋ ಒಂದು ಘಟನೆ ನಡೆದ್ರೆ ಆ ಘಟನೆಯನ್ನ ಏನಪ್ಪಾ ಅಂದ್ರೆ ನಾವು ದೇವರಿಗೆ ಜೋಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಹಾಗೆ ಲಿವಿಯ ಬರಹಗಳಿಗೆ ಏನಪ್ಪಾ ಅಂತಂದ್ರೆ ಅವು ದೈವಿಕ ಮತ್ತು ಮಾನವಿಕ ಏನಪ್ಪಾ ಅಂದ್ರೆ ಮನುಷ್ಯರಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳನ್ನೇನಪ್ಪಾ ಅಂದ್ರೆ ಸ್ಪಷ್ಟತೆ ಅಲ್ಲಿ ಇರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಇದರ ಜೊತೆ ಲಿವಿಯ ಬರಹಗಳಲ್ಲಿ ಏನಪ್ಪಾ ಅಂತಂದ್ರೆ ಸಾರ್ವಜನಿಕ ಕಾನೂನಿನ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇಲ್ಲ. ಸಾರ್ವಜನಿಕ ಕಾನೂನುಗಳ ಬಗ್ಗೆ, ಸಾರ್ವಜನಿಕ ಕಾನೂನುಗಳ ಬಗ್ಗೆ ಅಸ್ಪಷ್ಟತೆ. ಸಾರ್ವಜನಿಕ ಕಾನೂನುಗಳ ಬಗ್ಗೆ ಅಸ್ಪಷ್ಟತೆಗಳು ಅದಾವ. ಯಾಕಂದ್ರೆ ಲಿವಿ ಅಗಸ್ಟಸ್ನ ಆಳ್ವಿಕೆ ಕುರಿತು ಬರ್ಕೊಂತ ಹೋಗ್ತಾನ, ಅವನ ಜೀವನ ಮತ್ತು ಸಾಧನೆಗಳನ್ನ ಹೇಳ್ಕೊಂತ ಹೋಗ್ತಾನೆ ಹೊರತು ಅವನ ಆಳ್ವಿಕೆ ಕಾಲದಲ್ಲಿ ಸಾರ್ವಜನಿಕ ಕಾನೂನುಗಳು ಹೇಗಿದ್ದು, ಅವು ಸಾರ್ವಜನಿಕರಿಗೆ ಉಪಯುಕ್ತವಾಗಿದ್ದು ಅಥವಾ ಸಾರ್ವಜನಿಕ ಪರವಾಗಿದ್ದು ಅಥವಾ ಸಾರ್ವಜನಿಕರ ವಿರೋಧವಾಗಿದ್ದು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿಗಳು ಇಲ್ಲದೆ ಇರೋದ್ರಿಂದ ಅದು ದೋಷಗಳು ಅಂತ ಕರಿತೀವಿ.
ಇನ್ನ ಅವನ ಬರವಣಿಗೆಯಲ್ಲಿ ಇನ್ನೊಂದು ದೋಷ ಏನು ಅಂತಂದ್ರ ವಾಸ್ತವಿಕತೆ ಬಿಟ್ಟು ಅಲ್ಲಿ ಕಾಲ್ಪನಿಕ ಅಂಶಗಳೇ ಹೆಚ್ಚದಾವ. ವಾಸ್ತವಿಕತೆಗಿಂತ ಕಾಲ್ಪನಿಕತೆಗೆ ಹೆಚ್ಚಿನ ಪ್ರಾಶಸ್ತ್ಯ. ಅಂದ್ರ ಲಿವಿಯ ಬರವಣಿಗೆಯೊಳಗ ವಾಸ್ತವಿಕತೆಗಿಂತ ಅತಿ ಹೆಚ್ಚು ಕಲ್ಪನಾತೀತವಾಗಿರ್ತಕ್ಕಂಥ ಅಂಶಗಳಿಗೇನಪ್ಪಾ ಅಂದ್ರೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟಾನ. ಅವನು ಬರೋದಾಗ ಏನಪ್ಪಾ ಅಂದ್ರೆ ಕಲ್ಪನೆ ಮಾಡ್ಕೊಂತ ಬರೋದು. ದೇವರಿಗೆ ಹೆಚ್ಚು ಬೇಡ್ಕೊಳ್ಳೋದ್ರಿಂದ, ದೇವರನ್ನ ಆರಾಧನೆ ಮಾಡೋದ್ರಿಂದ ನಾವು ದೇವರು ಪಾಸ್ ಮಾಡ್ತಾನ ನಮಗ ಅಂತ ಅನ್ಕೊಳ್ಳೋದಲ್ಲ. ಅಂದ್ರೆ ನಾವು ಓದೋದ್ರಿಂದ ಪಾಸ್ ಆಗ್ತೀವಿ ಹೊರತು ನಾವು ಕಲ್ಪನೆದೊಳಗೆ ಇರೋದ್ರಿಂದ ಪಾಸ್ ಆಗೋದಿಲ್ಲ. ನಾವ್ ಏನಾದ್ರೂ ಒಂದು ಘಟನೆ ನಡೆಯಿತು ಅಂತಂದ್ರೆ, ಒಂದು ಸಾಮ್ರಾಜ್ಯ ಸ್ಥಾಪನೆ ಆಯಿತು, ಒಂದು ಸಾಮ್ರಾಜ್ಯ ನಾಶ ಆಯಿತು ಅಂತಂದ್ರೆ ಅದಕ್ಕೆಲ್ಲದಕ್ಕೂ ದೇವರೇ ಕಾರಣ ಅನ್ನೋದಲ್ಲ. ಅದಕ್ಕೇನಪ್ಪಾ ಅಂದ್ರೆ ವಾಸ್ತವಿಕ ಅಂಶವನ್ನ ಬಿಟ್ಟು ಅವೇನಪ್ಪಾ ಅಂದ್ರೆ ಕಲ್ಪನೆಯ ಚಿತ್ರಗಳನ್ನ ಕಲ್ಪನಾತೀತವಾಗಿ ತನ್ನ ಕೃತಿಗಳಾಗ ಅಂಶಗಳನ್ನ ಬರೆದಿದ್ದು ಅದು ಅವನ ಬರವಣಿಗೆಯಲ್ಲಿ ಇರ್ತಕ್ಕಂಥ ದೋಷ ಅಂತ ನಾವು ಕರ್ಕೊಂತೀವಿ. ಇದ್ರ ಜೊತೆ ಏನಪ್ಪಾ ಅಂದ್ರೆ ಅವನ ಬರವಣಿಗೆಯೊಳಗ ಬಹಳ ಮುಖ್ಯವಾಗಿ ಏನಪ್ಪಾ ಅಂತಂದ್ರ ಆಧಾರಗಳನ್ನೇನಪ್ಪಾ ಅಂತಂದ್ರ ಸ್ಥಿರವಾಗಿ ಮತ್ತು ಕಾಲಾನುಕ್ರಮಣಿಕೆಯಲ್ಲಿ ಜೋಡಿಸೋದೇನಿದಲ್ಲ, ಆಧಾರಗಳ ಸ್ಥಿರ ಮತ್ತು ಕಾಲಾನುಕ್ರಮಣಿಕೆಯ ತೊಂದರೆಗಳದಾವ. ಆಧಾರಗಳ ಸ್ಥಿರತೆ ಮತ್ತು ಕಾಲಾನುಕ್ರಮಣಿಕೆ ಆಧಾರಗಳ ಸ್ಥಿರತೆ. ಯಾಕಂದ್ರೆ ಒಂದು ಇತಿಹಾಸ ರಚನೆ ಮಾಡುವಂತ ಸಂದರ್ಭದೊಳಗ, ಇತಿಹಾಸ ರಚನೆ ಮಾಡ್ತಕ್ಕಂಥ ಸಂದರ್ಭದೊಳಗ ಬಹಳ ಮುಖ್ಯವಾಗಿ ಬೇಕಾಗಿರೋದೇ ಆಧಾರಗಳ. ವಿತೌಟ್ ಸೋರ್ಸ್ ನೋ ಹಿಸ್ಟ್ರಿ ಅಂತ. ಅಂದ್ರೆ ಆಧಾರಗಳಿಲ್ಲದೆ ಇತಿಹಾಸ ಸೃಷ್ಟಿ ಮಾಡಕ್ ಸಾಧ್ಯನೇ ಇಲ್ಲ. ಬಟ್ ಲಿವಿ ಏನಪ್ಪಾ ಅಂತಂದ್ರ ಆಧಾರಗಳನ್ನ ಸಂಗ್ರಹ ಮಾಡ್ಕೊಂತಾನ. ಬಟ್ ಆಧಾರಗಳನ್ನ ಸಂಗ್ರಹ ಮಾಡ್ಕೊಂಡು ಅದನ್ನ ಕಾಲಾನುಕ್ರಮಣಿಕೆಯಾಗಿ ಜೋಡಿಸೋದ್ರೊಳಗೆ ಏನಪ್ಪಾ ಅಂದ್ರ ಒಂದು ಅಸ್ಪಷ್ಟವಾಗಿರ್ತಕ್ಕಂಥ ನಿಲುವುಗಳು ಅವನ ಬರವಣಿಗೆಯೊಳಗೆ ಕಾಣ್ತೀವಿ. ಆರಂಭದೊಳಗೆ ಏನ್ ಹೇಳ್ತಾರಂತಂದ್ರ, ಲಿವಿ ಸುಮಾರು 200 ವರ್ಷದ ಚರಿತ್ರೆಯನ್ನ ಬರದ, ರೋಮ್ ಚರಿತ್ರೆಯನ್ನ ಬರದ ಅಂತ ಹೇಳ್ತೀವಿ. ಬಟ್ ಅದನ್ನ ಜೊತೆ ಏನ್ ಹೇಳ್ತೀವಿ ಅಂದ್ರ ಮೊದಲ 10 ಸಂಪುಟಗಳು ಏನದಾವಲ್ಲ, ಆ ಮೊದಲ 10 ಸಂಪುಟಗಳು ಸುಮಾರು 460 ವರ್ಷಗಳ ಚರಿತ್ರೆಯನ್ನ ತಿಳಿಸ್ತಾವಂತೂ ಬರಿತೀವಿ. ಹೀಗಾಗಿ ಅವನ ಬರವಣಿಗೆಯಲ್ಲಿ ಆಧಾರಗಳ ಸ್ಥಿರತೆ ಮತ್ತು ಕಾಲಾನುಕ್ರಮಣಿಕೆಯ ಬಗ್ಗೆ ಅಸ್ಪಷ್ಟವಾಗಿರ್ತಕ್ಕಂಥ ಅಂಶಗಳು ಇರೋದ್ರಿಂದ ನಾವು ಅದನ್ನ ದೋಷ ಅಂತ ನಾವಪ್ಪ ಅಂದ್ರೆ ಕರಿತೀವಿ. ಅದ್ರ ಜೊತೆ ಏನಪ್ಪಾ ಅಂದ್ರೆ ಭೂತ ವರ್ತಮಾನ ಮತ್ತು ಭವಿಷ್ಯತ್ ಭೂತ ವರ್ತಮಾನ ಮತ್ತು ಭವಿಷ್ಯತ್ ಭೂತ ವರ್ತಮಾನ ಮತ್ತು ಭವಿಷ್ಯತ್ ಭೂತ ವರ್ತಮಾನ ಮತ್ತು ಭವಿಷ್ಯತ್ ಭೂತ ವರ್ತಮಾನ ಮತ್ತು ಭವಿಷ್ಯತ್ತಿನಲ್ಲಿರ್ತಕ್ಕಂತಹ ಭವಿಷ್ಯತ್ತೇನಪ್ಪ ಅಂತಂದ್ರೆ ಒಂದುಗೂಡಿಸ್ತಕ್ಕಂಥ ಒಟ್ಟಿಗೆ ಸೇರಿಸ್ತಕ್ಕಂಥ ಕೆಲಸವನ್ನ ಇದು ಮಾಡ್ತಾನ. ನಾವಂತೀವಿ ಇತಿಹಾಸ ಅಂತಂದ್ರೆ ಏನು ಅನ್ನುವಂತ ಸಂದರ್ಭದೊಳಗೆ ಹೇಳ್ತೀವಿ ಭೂತ ವರ್ತಮಾನ ಮತ್ತು ಭವಿಷ್ಯತ್ತಿನ ನಡೀತಕ್ಕಂಥ ನಿರಂತರ ಕ್ರಿಯೆನೇ ಇತಿಹಾಸ ಅಂತ ಹೇಳ್ತೀವಿ. ಈ ಮೂರನ್ನ ಜೋಡಿಸಿಕೊಂಡು ಏನಪ್ಪಾ ಅಂತಂದ್ರ ಘಟನೆಗಳನ್ನ ಗಮನ ಸೆಳೆಯುವಂತ ಬರಹಗಳನ್ನ ಅವ ಗಳಿಸ್ತಾನೆ. ನಾವ್ ಹೇಳ್ತೀವಿ ಭೂತ ಅಂತಂದ್ರೆ ಹಿಂದೆ ಆಗಿ ಹೋಗಿರ್ತಕ್ಕಂಥ ಘಟನೆ ಮತ್ತು ಈಗ ನಡೆದಿರುವಂತ ಘಟನೆ ಇವೆರಡನ್ನ ಇಟ್ಟುಕೊಂಡು ಮುಂದೆ ನಡೀತೈತಿ ಅನ್ನೋದನ್ನ ಅವ ಏನಪ್ಪಾ ಅಂದ್ರೆ ಅಡ್ವಾನ್ಸ್ ಆಗಿ ಹೇಳೋದು ಅಥವಾ ಮುಂದಾಲೋಚನೆಯಿಂದ ತನ್ನ ಆಲೋಚನೆಯಿಂದನೇ ಹೇಳ್ತಕ್ಕಂಥ ಬರಹಗಳು ಬಹುತೇಕವಾಗಿ ಲಿವಿಯ ಬರವಣಿಗೆಗಳಲ್ಲಿ ನಾವು ಕಾಣ್ತೀವಿ. ಅದಕ್ಕಾಗಿ ಅವನ ಬರವಣಿಗೆಯ ದೋಷ ಅಂತ ನಾವು ಅನ್ಕೊಂತೀವಿ. ಇದ್ರ ಜೊತೆ ಏನಪ್ಪಾ ಅಂತಂದ್ರ ಲಿವಿ ತನ್ನ ಜೀವನದುದ್ದಕ್ಕೂ ಕೇವಲ ಬರವಣಿಗೆ ಒಳಗನೆ ಏನಪ್ಪಾ ಅಂದ್ರ ತೊಡ್ಕೊಂಡಿರ್ತಕ್ಕಂಥವ. ಬರವಣಿಗೆಯಲ್ಲೇ ತೊಡ್ಕೊಂಡು ರೋಮನ ಸಂಪೂರ್ಣವಾಗಿರ್ತಕ್ಕಂಥ ಚರಿತ್ರೆಯನ್ನ ತಿಳಿಸಿರ್ತಕ್ಕಂಥ ಲಿವಿಯನ್ನೇನಪ್ಪಾ ಅಂತಂದ್ರೆ ನಾವು ಅವನ ಬರವಣಿಗೆಯಲ್ಲಿ ಎಷ್ಟೇ ದೋಷಗಳಿದ್ರೂ ಸಹ ಅವೊಬ್ಬ ವಿಮರ್ಶಕ ಅಂತ ಕರಿತೀವಿ, ಅವೊಬ್ಬ ಘನ ಪಂಡಿತ ಅಂತ ಕರಿತೀವಿ. ದೊರಕಿರ್ತಕ್ಕಂಥ ಆಧಾರಗಳನ್ನ ಬಳಕೆ ಮಾಡಿಕೊಂಡು ಸಾಧ್ಯವಾದಷ್ಟು ಸ್ಪಷ್ಟವಾಗಿರ್ತಕ್ಕಂತಹ ರೋಮನ ಚಕ್ರಾಧಿಪತ್ಯ, ರೋಮನ ಗಣರಾಜ್ಯ, ರೋಮನ ಅಗಸ್ತಸ್ನ ಆಳ್ವಿಕೆಯ ಬಗ್ಗೆ, ರೋಮನ ವೈಭವದ ಬಗ್ಗೆ, ರೋಮನ ಸುಂದರ ನಗರದ ಬಗ್ಗೆ,
ರೋಮ್ನಲ್ಲಿರ್ತಕ್ಕಂತಹ ಏನಪ್ಪಾ ಅಂದ್ರೆ ಸಾಂಸ್ಕೃತಿಕ ಪರಂಪರೆಯ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂತಹ ಮಾಹಿತಿಯನ್ನ ನೀಡಿದ ಒಬ್ಬ ಶ್ರೇಷ್ಠ ರೋಮನ್ ಇತಿಹಾಸಕಾರ ಅಂತ ನಾವು ಕರಿತೀವಿ. ಅವನ ಬರವಣಿಗೆಯೊಳಗ ಆತ ಬಳಸಿರ್ತಕ್ಕಂಥ ಶಬ್ದಗಳು ಏನಪ್ಪಾ ಅಂತಂದ್ರ ಅವನ ಬರವಣಿಗೆ ಶೈಲಿಯನ್ನೇನಪ್ಪಾ ಅಂದ್ರ ತಿಳಿಸ್ತಾವ. ಅವನ ಬಳಸಿರ್ತಕ್ಕಂಥ ಶಬ್ದಗಳು ಅವನ ಬರವಣಿಗೆಯ ಶೈಲಿಯನ್ನು ತಿಳಿಸ್ತಾವ. ಅವು ಕಥನ ರೂಪ ಅನ್ನೋದನ್ನ ಸ್ಪಷ್ಟೀಕರಿತಾವ, ಸುಂದರ ಲಿಪಿ ಅನ್ನೋದನ್ನ ಸ್ಪಷ್ಟೀಕರಿಸ್ತಾವ. ಇತಿಹಾಸಕಾರನಲ್ಲಿರುವಂತಹ ಕೆಲವೊಂದಿಷ್ಟು ಗುಣಗಳು ಆ ಲಿವಿಯ ಬರವಣಿಗೆಯೊಳಗ ಸ್ಪಷ್ಟವಾಗಿ ಇರೋದ್ರಿಂದ ಲಿವಿಯನ್ನ ರೋಮ್ ಇತಿಹಾಸದ ಲೇಖನ ಕಲೆಯ ಜನಕ ಅಂತನೂ ಕರೀತಾರ, ರೋಮ್ ಇತಿಹಾಸ ಲೇಖನ ಕಲೆಯ ಪಿತಾಮಹ ಅಂತನೂ ಕರೀತಾರ, ರೋಮ್ ಇತಿಹಾಸ ಲೇಖನ ಕಲೆಯ ಶ್ರೇಷ್ಠ ಇತಿಹಾಸಕಾರ ಅಂತನೂ ಕರೀತಾರೆ. ಇದು ಎಲ್ಲಾದ್ರೂ ಪ್ರಶ್ನೆ ಕೇಳಿದ್ರೆ ಕೇಳಬಹುದು. ಈ ರೋಮ್ ಇತಿಹಾಸದೊಳಗ ಇನ್ನೊಬ್ಬ ಪ್ರಮುಖವಾಗಿರ್ತಕ್ಕಂಥ ಇತಿಹಾಸಕಾರ ಬರ್ತಾನ. ಅವನ ಹೆಸರೇನಪ್ಪಾ ಅಂದ್ರೆ ಟ್ಯಾಸಿಟಸ್ ಅಂತೇಳಿ, ಕಾರ್ನಿಲಿಯಸ್ ಟ್ಯಾಸಿಟಸ್ ಅಂತ, ಕಾರ್ನಿಲಿಯಸ್ ಟ್ಯಾಸಿಟಸ್ ಅಂತ ಹೇಳಿ ಇನ್ನೊಬ್ಬ ಇತಿಹಾಸಕಾರ ಬರ್ತಾನೆ. ನಾವು ಲಿವಿ ನಂತರದೊಳಗ ಈ ಟ್ಯಾಸಿಟಸ್ನ ಬಗ್ಗೆ, ಅದ್ರ ಜೊತೆ ಏನಪ್ಪಾ ಅಂದ್ರೆ ಕ್ಯಾಟೋ ಮತ್ತು ವರೋನ್ ಬಗ್ಗೆ ಕೇಳಿದ್ರೆ ಕಾಂಪಿಟೇಟಿವ್ ಎಕ್ಸಾಮ್ದೊಳಗ ಅಂದ್ರೆ ಈಗ ಕೆಸೆಟ್ ಆಗ್ಲಿ, ನೆಟ್ ಎಕ್ಸಾಮ್ ಆಗ್ಲಿ, ಅಥವಾ PU ಕಾಲೇಜ್ ಲೆಕ್ಚರರ್ ಎಕ್ಸಾಮ್ಗಳಾಗ್ಲಿ, ಅಥವಾ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇತಿಹಾಸ ಲೇಖನ ಕಲೆ ಬಗ್ಗೆ ಏನಾದ್ರೂ ಪ್ರಶ್ನೆಗಳು ಕೇಳೋದಿತ್ತಂದ್ರೆ ನೀವು ನನ್ನ ಹೆರಾಡೋಟಸ್ ಒಂದು ಕ್ಲಾಸ್ ಮತ್ತು ಥುಸಿಡಿಡಸ್ ಕ್ಲಾಸ್ ನೋಡ್ರಿ, ಈ ಲಿವಿದ್ ನೋಡ್ಕೊಳ್ರಿ. ಇದ್ರ ಜೊತೆ ನಿಮ್ಗೆ ಮುಂದೆ ಏನಾದ್ರೂ ಬೇಕಾದ್ರೆ ಟ್ಯಾಸಿಟಸ್ ಆಗ್ಲಿ, ಕ್ಯಾಟೋ ಆಗ್ಲಿ, ವರೋ ಆಗ್ಲಿ, ಅದ್ರ ಜೊತೆ ಏನಪ್ಪಾ ಅಂತಂದ್ರೆ ಇನ್ನೂ ಬೇರೆ ಇತಿಹಾಸಕಾರ ಅದಾರ, ಇನ್ನೂ ಬಹಳಷ್ಟು ಜನ ಅದಾರ. ಸಂತ ಅಗಸ್ಟೈನ್ ಅಂತೇಳಿ ಚರ್ಚ್ ಇತಿಹಾಸ ಲೇಖನ ಕಲೆ ಜನಕ ಅಂತ ಬರ್ತಾನೆ, ಸಂತ ಅಗಸ್ಟೈನ್ ಬಗ್ಗೆ ಆಗ್ಲಿ, ಅಥವಾ ಅರಬ್ ಇತಿಹಾಸಕಾರ ಇಬ್ನ ಖಲ್ದೂನ್ ಅಂತ ಬರ್ತಾನೆ, ಇಬ್ನ ಖಲ್ದೂನ್ ಬಗ್ಗೆ ಆಗ್ಲಿ, ಅಥವಾ ಏನಪ್ಪಾ ಅಂದ್ರೆ ನಮ್ಮ ಭಾರತ ಇತಿಹಾಸದ ಹಿಂದೂ ಇತಿಹಾಸ ಲೇಖನ ಕಲೆಯ ಜನಕ ಅಥವಾ ಪಿತಾಮಹ ಅಂತ ಕರೀತಾರೆ ಕಲ್ಹಣನ ರಾಜತರಂಗಿಣಿ ಅಂತ, ಕಲ್ಹಣನ ಬಗ್ಗೆ ಆಗ್ಲಿ, ಅಥವಾ ದಕ್ಷಿಣ ಭಾರತದೊಳಗೆ ಶ್ರೇಷ್ಠ ಇತಿಹಾಸಕಾರರು ಅಂತ ಬರ್ತಾರೆ SK ಅಯ್ಯಂಗಾರ, KA ನೀಲಕಂಠ ಶಾಸ್ತ್ರಿ ಅಂತ ಬರ್ತಾರೆ, ಅವ್ರ ಬಗ್ಗೆ ಆಗ್ಲಿ, ಅಥವಾ ಈ ಆಧುನಿಕ ಕಾಲದೊಳಗೆ ಇರ್ತಕ್ಕಂಥ ಇತಿಹಾಸಕಾರರ ರುಮಿಲಾ ತಾಪರು, RC ಮುಜುಮ್ದಾರ್ನು, ಆಮೇಲೆ S ಶೆಟ್ಟರ್ನು, ಇವ್ರ ಬಗ್ಗೆ ಏನಪ್ಪಾ ಅಂದ್ರೆ ಅವಾಗವಾಗ ಸಾಧ್ಯ ಆದಷ್ಟು ಕೆಸೆಟ್ಗೆ ಪೂರಕವಾಗಿರ್ತಕ್ಕಂಥದ್ದು ಸ್ಪರ್ಧಾತ್ಮಕ ಪರೀಕ್ಷೆಯ ದೃಷ್ಟಿಯಲ್ಲಿ ಇಟ್ಟುಕೊಂಡು ಸಾಧ್ಯವಾದಷ್ಟು ಕ್ಲಾಸ್ಗಳನ್ನ ಮಾಡ್ತಾ ಇರ್ತೀನಿ. ನೀವು ಇಂಥ ಮತ್ತೇನಾದ್ರೂ ಕ್ಲಾಸ್ಗಳು ಬೇಕು ಅಂತಂದ್ರೆ ನೀವು ಇದನ್ನ ನೋಡಿ ಏನಪ್ಪಾ ಅಂದ್ರೆ ಕಮೆಂಟ್ಸ್ಗಳನ್ನು ಮಾಡ್ರಿ, ಅಥವಾ ಕಾಲ್ ಮಾಡ್ರಿ, ಮೆಸೇಜಸ್ ಮಾಡ್ರಿ, ನಿಮಗೆ ಇನ್ನೂ ಯಾವ್ಯಾವ ವಿಷಯಗಳ ಬಗ್ಗೆ ಮಾಹಿತಿ ಬೇಕು ಅಂತೇಳಿ ನೀವು ಹೇಳಿದ್ರಿ ಅಂತಂದ್ರೆ ಆ ವಿಷಯಗಳ ಬಗ್ಗೆ ನನಗೆ ಗೊತ್ತಿರುವಷ್ಟು ಮಾಹಿತಿಯನ್ನು ನಾನು ನಿಮ್ಮೊಂದಿಗೆ ಹಂಚ್ಕೊಳ್ತೇನೆ. ನಮಸ್ಕಾರ. ನಿರಂತರವಾಗಿ ಇಂಥ ಕ್ಲಾಸ್ಗಳನ್ನು ನೋಡಬೇಕು ಅಂದ್ರೆ ಪುನೀತ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡ್ರಿ, ಆಮೇಲೆ ಬೆಲ್ ಐಕನ್ ಅನ್ನು ಒತ್ತಿರಿ, ಮತ್ತು ನಿಮ್ಮ ಸ್ನೇಹಿತರಿಗೆ ಸಾಧ್ಯ ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡ್ರಿ. ನಮಸ್ಕಾರ. ಮುಂದಿನ ಕ್ಲಾಸ್ಗೆ ಭೇಟಿಯಾಗೋಣ. ಕಾರ್ನಿಲಿಯಸ್ ಟ್ಯಾಸಿಟಸ್ ಮುಂದಿನ ಟಾಪಿಕ್. ಕಾರ್ನಿಲಿಯಸ್ ಟ್ಯಾಸಿಟಸ್ ಇತಿಹಾಸದೊಳಗ ಟ್ಯಾಸಿಟಸ್ ಅಂತ ಕರಿತೀವಿ. ಆ ಕ್ಲಾಸ್ನೊಳಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.